ನೋಡ್ಗುರು ಕೇವ್ ಹೌಸ್ ಹೆಂಗಿದೆ ಅಂತ. ಇಲ್ಲಿ ಮಲ್ಕೊಂಡಿರ್ತಾರಲ್ಲ ತಕೊಂಬಿಡೋದ. ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ಗೊತ್ತಾ. ಅಪ್ಪ ಗಂಡು ಗಾಬರಿ ಆಗ್ತಾ ಇತ್ತು. ಇದು ಕೆಳಗಡೆ ಇರೋದೇ ತಾತನ ಮನೆ. ಓ ಇದು ಚಿನ್ನು ಟೀಗೆ ಹಾಕ್ಬಿಡ್ತಾರಲ್ಲ ಅದು. ಇಂಡಿಯಾದಿಲ್ಲ ನಾನು ಕುಡಿಯಲ್ಲ. ತಾತ ಬಲ್ಲೆ ಕಿಲಾಡಿ ಕಿರಣ. ಬೆಕ್ಕೋಯ್ತಲ್ಲ ಚಿನ್ನು ನಿಲ್ಸ್ಕೊಳ್ಳೋಣ ಒಂದು ನಿಮಿಷ. ತಿನ್ನು ಅದು ಹಂಗೆ ಕೊಟ್ಬಿಟ್ಟು ಶಾವಿಗೆ ಕೊಟ್ಟಂಗೆ ಬಿಟ್ಟಿದ್ ಕೆಳಗಡೆ ಕಟ್ಕೊಂಡ್ಬಿಟ್ಟವ್ರಲ್ವಾ ಅಲ್ವಾ. ಅಕಸ್ಮಾತ್ ಮಣ್ಣಿನ ಕುಸಿದ್ರೆ ಏನ್ ಕತೆ. ಸ್ಪೇನ್ ದೇಶ ಅಂತ ಹೇಳಿದ ತಕ್ಷಣ ನಿಮ್ಗೆ ಗ್ಯಾಪ್ ಬರೋದೇನು ಹೇಳಿ. ಸ್ಪೇನ್ ಅಂತ ಎಷ್ಟು ಅದ್ಭುತ ಜಾಗಗಳು ಹಿಡನ್ ಪ್ಲೇಸಸ್ ಇದೆ ಗೊತ್ತಾ. ಎಷ್ಟೊಂದು ಹಾಲಿವುಡ್ ಅವರು, ಬಾಲಿವುಡ್ ಅವರು, ಸ್ಯಾಂಡಲ್ವುಡ್ ಅವರೆಲ್ಲ ಇಲ್ಲಿ ಬಂದ್ಬಿಟ್ಟು ಫಿಲಮ್ ಶೂಟಿಂಗ್ ಮಾಡ್ತಾರಂತೆ. ಅಂಥ ಅದ್ಭುತವಾದ ಹಿಡನ್ ಜಾಗಗಳಿಗೆ ನಿಮಗೆ ರೋಡ್ ಟ್ರಿಪ್ಪಲ್ಲಿ ಕರ್ಕೊಂಡು ಹೋಗ್ತೀವಿ. ರೆಡಿನಾ ನೋಡೋಕ್ಕೆ? ನಮ್ಮ ಕಾರ್ ರೆಡಿ ಆಗಿದೆ. ಆಶಾನು ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ಸ್ಪೇನಲ್ಲಿ ರೋಡ್ ಟ್ರಿಪ್ ಮಾಡೋಕ್ಕೆ. ಆಶಾ ರೆಡಿನಾ? ಸೂಪರ್ ಎಕ್ಸೈಟ್ ಆಗಿ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಸ್ಪೇನ್ ರೋಡ್ ಟ್ರಿಪ್ ಹೇಳ್ದಂಗೆ. ಸೊ ಇಂಥದ್ದು ಅದ್ಭುತ ಹಿಡನ್ ಜಾಗಗಳು ನಿಮಗೂ ತೋರ್ಸೋಕೆ ಕರ್ಕೊಂಡು ಹೋಗ್ತೀವಿ. ನಮ್ಮ ಕಣ್ಣಿಗೆ ಏನು ಕಾಣ್ತದೆ ನಿಮಗೂ ಕೂಡ ಅದೇ ತೋರ್ಸೋಕೆ ಕರ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದೀವಿ. ಸೊ ಜೈ ಆಂಜನೇಯ ಅಂದ್ಕೊಂಡು ನಮ್ಮ ಸ್ಪೇನ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೀಟ್ ಬೆಲ್ಟ್ ಹಾಕೊಳ್ಳಿ, ಯಾಕಂದರೆ ಅಂಥ ಅದ್ಭುತವಾದ ಜಾಗ ಹಿಡನ್ ಪ್ಲೇಸಸ್ ತೋರಿಸ್ಕೊಂಡು ನಿಮಗೆ ಕರ್ಕೊಂಡು ಹೋಗ್ತೀವಿ ಸ್ಪೇನಲ್ಲಿ. ಆದರೆ ಇದೇ ಏಪ್ರಿಲ್ 21ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವತಾರ್ ಮೌಂಟನ್ ಕರ್ಕೊಂಡು ಹೋಗ್ತೀವಿ, ಸ್ವರ್ಗದ ಬಾಗ್ಲಿ ಕರ್ಕೊಂಡು ಹೋಗ್ತೀವಿ, ಗ್ರೇಟ್ ವಾಲ್ ಆಫ್ ಚೈನಾ ಕರ್ಕೊಂಡು ಹೋಗ್ತೀವಿ, ಬೀಜಿಂಗ್ ಕರ್ಕೊಂಡು ಹೋಗ್ತೀವಿ, ಶಾಂಘೈ ಕರ್ಕೊಂಡು ಹೋಗ್ತೀವಿ, ಇನ್ನೂ ಅದ್ಭುತವಾದ ಜಾಗಗಳು ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಿನ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ನೀವು ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಡು ಬಂದರೆ ಸಾಕು, ನಾವು ನಿಮ್ಮನ್ನ ಚೈನಾ ಕರ್ಕೊಂಡು ಹೋಗಿ ಎಲ್ಲ ಅದ್ಭುತವಾದ ಜಾಗಗಳನ್ನ ತೋರಿಸಿ ಕರ್ಕೊಂಡು ಬರ್ತೀವಿ. ನಾವಿರೋದು ಆಂಡಲೂಸಿಯಾ ರೀಜನ್ ಬಂದ್ಬಿಟ್ಟು ಡೆಸರ್ಟ್ ಏರಿಯಾ. ಇಲ್ಲಿ ಟೆಂಪ್ರೇಚರ್ 10, 11, 12 ಹೋದ್ರು ಅಕ್ಕಪಕ್ಕ ನೋಡಿ ಫುಲ್ಲು ಡೆಸರ್ಟು. ಆಮೇಲೆ ಇಲ್ಲೊಂದು ಸ್ವಲ್ಪ ವ್ಯವಸಾಯ ಮಾಡೋದು ತುಂಬ ಕಮ್ಮಿ ಅನ್ನೋದಕ್ಕೂ ಒಂದು ಸ್ವಲ್ಪ ಕಮ್ಮಿ. ಏನಕ್ಕೆ ಅಂದರೆ ನೀರಿಲ್ಲ ಇವ್ರಿಗೆ ಜಾಸ್ತಿ ಈ ಸೈಡ್ ರೀಜನಲ್ಲಿ. ವೆದರ್ ಸಪೋರ್ಟ್ ಮಾಡಿದ್ರು ನೀರಿಲ್ಲ. ಅದಕ್ಕೆ ನೋಡಿ ನೀವು ಡೆಸರ್ಟಲ್ಲಿ ನೋಡ್ತೀವಲ್ಲ ಕ್ಯಾಕ್ಟಸ್ಸು ಮರಗಳು, ಆ ಥರ ಮರಗಳೆಲ್ಲ ತುಂಬ ಜಾಸ್ತಿ ಕಾಣಿಸುತ್ತೆ ಇಲ್ಲಿ. ಒಂದು ಕಡೆ ಕೋಲ್ಡು, ಇನ್ನೊಂದು ಕಡೆ ಡೆಸರ್ಟು. ಕೋಲ್ಡ್ ಡೆಸರ್ಟ್ ಅನ್ಬೋದು ಇದನ್ನು. ಆಮೇಲೆ ನಾನು ಜಾಸ್ತಿ ಯುರೋಪಲ್ಲಿ ನೀವು ಈ ಥರ ಡಬಲ್ ಲೇನ್ ರೋಡ್ ನೋಡೋಲ್ಲ ನೋಡಿ. ಇಲ್ಲಿ ಡಬಲ್ ಲೇನ್ ರೋಡ್ ಇದೆ. ಯಾರ್ಯಾರು ಜಿಂದಗಿ ನಾವು ಮಿಲೇಗ ದುಬಾರ ಫಿಲಮ್ ಇರ್ಬೋದು, ಇಲ್ಲ ತುಂಬ ಹಾಲಿವುಡ್ ಮೂವೀಸ್ ನೋಡ್ತೀರಾ, ಬಾಲಿವುಡ್ ಮೂವೀಸ್, ಅದು ಬಿಟ್ಬಿಡಿ ತೆಲುಗು ಫಿಲಮು, ಕನ್ನಡ ಫಿಲಮಲ್ಲಿ ಎಷ್ಟೊಂದು ಫಿಲಮ್ ಶೂಟಿಂಗ್ಗಳು ಈ ಸ್ಪೇನಲ್ಲಿ ನಡೆದಿದೆ. ನಾವು ನಿಮ್ಗೆ ಕರ್ಕೊಂಡು ಹೋಗ್ತೀವಿ, ಅಂಥ ಜಾಗಗಳಿಗೆ ಕರ್ಕೊಂಡು ಹೋಗ್ತೀವಿ. ಈಗ ಇಲ್ಲಿ ಹಾಕಿದ್ದಾರೆ ನೋಡ ಸ್ಪೀಡ್ ಲಿಮಿಟ್ಟು. ಹಾಂ, ಹುಷಾರಾಗಿ ಹೋಗಿ ಅಂತ ಕಾಂಟ್ರಿಬ್ಯೂಟ್ ಮಾಡೋದಂತ ಹೇಳಿದಿಲ್ಲ ಚಿನ್ನ. ಇವಾಗ ಸ್ಪೇನಲ್ಲಿ ಫೈನ್ ಹಾಕ್ಸ್ಬಾರ್ದು ಅಂತ ಪಣ ತೊಟ್ಟಿದ್ದೀನಿ. ಏನ್ ಸಖತ್ತಾಗಿದೆ ಅಲ್ಲ ಲ್ಯಾಂಡ್ಸ್ಕೇಪು. ಏನ್ ಬೆಳೆದವ್ರ ಇಲ್ಲ ಗ್ರಾಸ್ ಸ್ಕ್ರೀನ ಏನು ಅಂತ ಗೊತ್ತಿಲ್ಲಪ್ಪ. ಇದು ಬ್ಯೂಟಿಫುಲ್ ಆಗಿದೆ ಮಾತ್ರ ಲ್ಯಾಂಡ್ಸ್ಕೇಪ್ ಮಾತ್ರ. ಸ್ಪೇನಲ್ಲಿ ಈ ತರ ಲ್ಯಾಂಡ್ಸ್ಕೇಪ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆಸ್ಟ್ರಿಯಾ ತರ ಅನಿಸ್ತದೆ ಅಲ್ಲ ಸ್ವಲ್ಪ. ನನಗೆ ಆಶ್ಚರ್ಯ ಏನಂದ್ರೆ ಡೆಸರ್ಟ್ ಅಲ್ಲಿ ಹೆಂಗ್ ಮಾಡ್ಕೊಂಡವ್ರೆ ಗುರು ಅಂತ. ಮೋಸ್ಟ್ಲಿ ಗ್ರಾಸ್ ಇಲ್ಲ, ಏನೋ ಬೆಳೆದವ್ರೆ, ಹಾರ್ವೆಸ್ಟ್ ಆಗಿದೆ ಅನ್ಸ್ತದಲ್ವಾ, ಏನೋ ಇವಾಗ ಹಾಕವ್ರೆ ಹೊಸದಾಗಿ. ಇಲ್ಲ ಬರೀ ಹುಲ್ಲ ಗೊತ್ತಿಲ್ಲಪ್ಪ, ಗೊತ್ತಾಗ್ತಾ ಇಲ್ಲ. ಒಳ್ಳೆ ವಿಂಡೋಸ್ ವಾಲ್ ಪೇಪರ್ ಕಂಡಂಗೆ ಕಾಣಿಸ್ತಾ ಇತ್ತು ನನಗೆ. ಏನ್ ಸಿಕ್ಕಾಪಟ್ಟೆ ಸೈಕಲ್ ಕಿರಣ ಇವತ್ತು ಸೈಕ್ಲಿಸ್ಟ್ ಅಲ್ವಾ. ಅದು ಬೆಟ್ಟ ಹತ್ತವ್ರೆ ಕಿರಣ. ಆಕ್ಚುಲಿ ನಮ್ಗೆ ಇಲ್ಲಿ ಹೊರಗಡೆ ತುಂಬಾ ಚೆನ್ನಾಗಿ ಬಿಸಿಲು ಕಾಣಿಸ್ತಾ ಇದೆ. ಆದ್ರೆ ಹೊರಗಡೆ ಟೆಂಪರೇಚರ್ ಬಂದ್ಬಿಟ್ಟು 12-13 ಡಿಗ್ರಿ ಇದೆ ಅಷ್ಟೇ. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ವಿಯೆಟ್ನಾಂ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದನಾಂಗಲ್ಲಿ ಬಾನಾ ಹಿಲ್ಸ್ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ 5 ಸ್ಟಾರ್ ಕ್ರೂಸಲ್ಲಿ ನಾವು ಹಾಲಾಂಗ್ ಬೇ ಕರ್ಕೊಂಡು ಹೋಗ್ತೀವಿ. ಆಮೇಲೆ ವಿಯೆಟ್ನಾಂನ ಕ್ಯಾಪಿಟಲ್ ಹನಾಯ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ವಿಯೆಟ್ನಾಮಿಗೆ ಕರ್ಕೊಂಡು ಇವೆಲ್ಲ ಜಾಗ ತೋರಿಸ್ಕೊಂಡು 6 days 7 nights ವಾಪಸ್ ಕರ್ಕೊಂಡ್ಬರ್ತೀವಿ. ಪೆಟ್ರೋಲ್ ಜಾಸ್ತಿ ಇದೆ, ನಾವು ಹುಡ್ಕೊಂಡು ಹೋಗ್ತಿದ್ವಿ ಸಿಟಿಯಲ್ಲಿ ಹಾಕ್ಸೋಣ ಅಂತ. ಆದರೆ ಸಿಟಿಯಲ್ಲೂ ಸಿಗ್ತಾನೆ ಇಲ್ಲ. ಇದು 160 ರೂಪಾಯಿ 1 ಲೀಟ್ರ್ ಪೆಟ್ರೋಲು. ಸಿಟಿಯಲ್ಲಿ ನಮಗೆ 130 ರೂಪಾಯಿಗೆ ಸಿಗೋದು. ಅದಕ್ಕೆ ಜಾಸ್ತಿಗೆ ಆಗ್ತಾಯಿಲ್ಲ, 2300 ರೂಪಾಯಿಗೆ ಹಾಕ್ಸ್ತಾ ಇದ್ದೀವಿ ಅಷ್ಟೇ. ಗಾಳಿ ಹೆವಿ ಗಾಳಿ, ಫುಲ್ಲು ಹಳ್ಳಿ ವೈಬು, ಸಗದಾಗಿದೆ.
ಎಷ್ಟು ವರ್ಷ ಇದು? €1.20 ಕಿರಣ. ₹100. ₹100 ಆ್ಯಕ್ಚುಲಿ. ಆಮೇಲೆ ಎಷ್ಟು ಒಳ್ಳೆ ಹಳ್ಳಿ ಜನ ಗೊತ್ತಾ, ಆ್ಯಕ್ಚುಲಿ ಭಾಷೆ ₹1 ಬರಲ್ಲ ಆದರೂ ಕೂಡ ನಾನು ಸ್ಕ್ಯಾನ್ ಮಾಡಬೇಕಾಗಿತ್ತು, ದುಡ್ಡಿರಲ್ಲ, ಕಾಯಿನ್ ತೊಗೊಂಡಿರಲ್ಲ, ಅವರೇ ಸ್ಕ್ಯಾನ್ ಮಾಡಿಸ್ಕೊಂಡು ದುಡ್ಡೆಲ್ಲ ವಾಪಸ್ ಕೊಟ್ಟರು. ಚೆನ್ನಾಗಿತ್ತು ಅಂತ, ಖುಷಿ ಆಯಿತು ಆ್ಯಕ್ಚುಲಿ. ಫುಲ್ ಹಳ್ಳಿ ವೈಬು, ಎಲ್ಲ ವ್ಯವಸಾಯ ಮಾಡ್ಬಿಟ್ಟವ್ರೆ, ಸಾಕಾಗಿದೆ. ಅರೆ ಗಾಳಿ ಸಕ್ಕತ್ತಾಗಿ ಬೀಸ್ತಾ ಇದೆ ಆಶಾ. ನೀವು ಅನ್ಕೋತಾರೆ ಏನಿದ್ರು ಇಷ್ಟೊಂದು ಚೆನ್ನಾಗಿ ಬಿಸಿಲು ಬರ್ತದೆ, ಚಳಿ ಅಂತೀರ, ಗಾಳಿ ಅಂತೀರ ಅಂತ. ಇದು ಬಂದು ವಿಂಟರ್ ಸನ್ನು ಆ್ಯಕ್ಚುಲಿ. ಸೊ ಸೂಪರ್ ಆಗಿರುತ್ತೆ, ಗಾಳಿ ಮತ್ತೆ ಕೋಲ್ಡ್ ಅಷ್ಟೇ ದರಿದ್ರವಾಗಿರುತ್ತೆ. ಒಂದು ಕಾಫಿ ಬ್ರೇಕ್, ಪುಟಾಣಿ ಕಾಫಿ ಬ್ರೇಕು ಮತ್ತೆ ಪೆಟ್ರೋಲ್ ಬ್ರೇಕ್ ಆಯ್ತು. ಇವಾಗ ಆ್ಯಕ್ಚುಲಿ ನಾವು ಜಾಸ್ತಿ ದೂರ ಬಂದಿರಲಿಲ್ಲ, ಬಂದಿದ್ದೀವಿ ನಾಳೆ 1 ಅವರ್ ಬಂದಿದ್ದೀವಿ. ಅದಂಗೆ ಗೊತ್ತಾಗ್ತಾ ಇದೆ ಅಷ್ಟೇ. ವ್ಯೂ ಎಲ್ಲ ಚೆನ್ನಾಗಿದೆಯಲ್ಲ, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತಾ ಇದೀವಿ. ಬನ್ನಿ ಹೋಗೋಣ. ವಾವ್, ಏನು ಸಖತ್ತಾಗಿದೆ ಗೊತ್ತಾ ಸೀನ್ರಿ. ಕ್ಯಾಮ್ರಾಲಿ ಎಷ್ಟು ಜಸ್ಟಿಫೈ ಮಾಡ್ತಾ ಇದೆಯೋ ಗೊತ್ತಿಲ್ಲ ನನಗೆ, ಆದರೆ ಬೇರೆ ಕಣ್ಣಿಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ನಿಮಗೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಎದುರುಗಡೆ ನಿಮಗೂ ಕ್ಯಾಮ್ರಾಯಿಂದ ಹಂಗೆ ಕಾಣಿಸ್ತಾ ಇದೆಯಾ ಅಂತ. ಓಪನ್ ಅಪ್ ಆಯ್ತು ನೋಡಿ ಇವಾಗ. ಟಾಣಿ ಹಳ್ಳಿ ಮೇಲ್ಗಡೆ ಬೆಟ್ಟದ ಮೇಲೆ ಮನೆಗಳು. ಒಂದ್ 3-4 ಹಳ್ಳಿ ಇಲ್ಲ ಕಿರಣ, ಒಂದ್ ಮೇನ್ ಹಳ್ಳಿ ಇದೆ ನೋಡಿ ಕಿರಣ ಅಲ್ಲಿ. ಅದೇ ಮೇನ್ ಹಳ್ಳಿಗಳು. ಅವರು ಇನ್ನೊಬ್ರು ಊರ್ ಹೊರಗಡೆ ತೋಟದ ಹತ್ರ ಮನೆ ಮಾಡ್ಕೊತಾರೆ ಅಂತಾರಲ್ಲ, ಹಂಗೆ ಅವ್ರವ್ರ ತೋಟದ ಹತ್ರ ಅವ್ರ ಮನೆ ಮಾಡ್ಕೊಂಡವ್ರೆ. ಸಖತ್ತಾಗಿದೆ. ವೈನ್ ಒಂದು ವ್ಯವಸಾಯ ಮಾಡಿದ್ದಾರೆ. ಆಲಿವ್ಸ್ ವೈನ್ ತುಂಬಾ ಜಾಸ್ತಿ. ಒಳ್ಳೆ ಫಿಲಮ್ ಸೆಟ್ ತರ ಕಾಣಿಸ್ತಾ ಇಲ್ಲ ಕಿರಣ್ ನಿನ್ಗಿದೆಲ್ಲ. ಇಲ್ಲಿ ತುಂಬಾ ಫಿಲಮ್ ಶೂಟಿಂಗ್ಗಳು ನಡೀತಾವೆ. ಇಲ್ಲಿ ಸಖತ್ ಫಿಲಮ್ಗಳು ಶೂಟಿಂಗ್ ನಡೀತಿದೆ. ಸಖತ್ತಾಗಿ ಹೇಳ್ಬೇಕಂದ್ರೆ ಗೇಮ್ ಆಫ್ ಥ್ರಾನ್ಸ್ ಹೋಗ್ತೀವಲ್ಲ, ಈ ಹಳ್ಳಿಗಳೆಲ್ಲ ಗೇಮ್ ಆಫ್ ಥ್ರಾನ್ಸ್ ಫಿಲಮ್ ಶೂಟಿಂಗು ಬೇಜಾನ್ ತೆಗ್ದವ್ರೆ. ನಾವೀಗ ರೌಂಡಾಗಿ ಹೋಗೋಕ್ಕೂ ಮುಂಚೆ ಒಂದು ಡಿ-ಟೂರ್ ತಗೋತಾ ಇದ್ದೀವಿ. ಡಿ-ಟೂರ್ ಎಂತಕ್ಕೆ ಅಂದರೆ, ಇಲ್ಲೊಂದು ಅನ್ಎಕ್ಸ್ಪ್ಲೋರ್ಡ್ ಗೇಮ್ ಆಫ್ ಥ್ರಾನ್ಸ್ ಶೂಟಿಂಗ್ ಮಾಡಿರೋ ಒಂದು ಬ್ಯೂಟಿಫುಲ್ ಹಳ್ಳಿ ಇದೆ. ಇದನ್ನು ಯಾರೂ ತೋರಿಸಲ್ಲ, ಯಾಕಂದರೆ ಇದು ಟೂರಿಸ್ಟ್ ಡೆಸ್ಟಿನೇಷನ್ ಅಲ್ಲ. ಆದರೆ ಹಳ್ಳಿ ಮಾತ್ರ ಹೆಂಗಿದೆ ಗೊತ್ತಾ, ಇದು ತುಂಬ ರಿಸರ್ಚ್ ಮಾಡಿದ್ರೇ ಗೊತ್ತಾಗೋದು ಇಂಥ ಹಳ್ಳಿಗಳು, ಇಂಥ ಜಾಗಗಳಿದೆ ಅಂತ. ಒಳಗೆ ಹೋದ್ರೇ ಗೊತ್ತಾಗುತ್ತೆ ನೋಡಿ ಹೆಂಗೆ ಸ್ಟಾರ್ಟ್ ಆಗ್ತಾ ಇದೆ. ಬ್ಯೂಟಿಫುಲ್ ಆಗಿ ಫುಲ್ ಘಾಟ್ ಸೆಕ್ಷನ್. ಚಿನ್ನು 22 ಕಿಲೋಮೀಟರ್ ಇದೆ ಕಿರಣ ಘಾಟು. ಇಲ್ಲೇ ಎಲ್ಲೋ ನೀರಲ್ಲಿ ಬಿದ್ದು ಬಂದ್ಬಿಟ್ಟವನೇ ತಾತ. ಇಲ್ಲೇ ಬಟ್ಟೆ ಚೇಂಜ್ ಮಾಡ್ಕೊಂತ ಪಾಪ ತಾತಂದೆ ಅನ್ಸುತ್ತೆ ವ್ಯವಸಾಯ ಜಾಗ. ಗೊತ್ತಿಲ್ಲ ಗಿರು. ಹೆಂಗಿದೆ ನೋಡು. ನಾನು ಸ್ಪೇನಲ್ಲೆಲ್ಲ ಹಿಂಗಿದೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು. ಅಲ್ವಾ? ಕುರಿ 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 ಚಿನ್ನು. ಕುರಿಗಳ ಸೂಪರ್ ಕುರಿಗಳು, ಕುದುರೆಗಳಿರ್ಬೇಕು ಇಲ್ಲಿ ಅನ್ಸುತ್ತೆ. ಪ್ರಾಪರ್ ವ್ಯವಸಾಯದ ಹಳ್ಳಿ ಕುರಿ ಫಾರ್ಮು ಅಲ್ವಾ? ಒಂದೆರಡು ಕುರಿ ತಗೊಂಡ್ರೆ ಒಳ್ಳೆ ಮಟನ್ ಚರ್ಬಿ. ಇದೇನು ಬ್ರೀಡಿಂಗ್ ಸೀಸನ್ ಅನ್ಸುತ್ತೆ ಕಿರಣ. ಸಖತ್ ಪುಟ್ಪುಟಾಣಿ ಮರಿಗಳಿತ್ತು, ಒಳ್ಳೆ ಮಾಂಸ. ಪಾಪ ಪ್ರಾಪರ್ ಹಳ್ಳಿಗೆ ಬಂದಿದೀವಿ ನಾವೀಗ. ತೋಟದ ಮನೆ ಯಾರ್ದೋ ಅಕ್ಕಪಕ್ಕ ಚೆನ್ನಾಗಿ ಬೆಳೆದವ್ರೆ. ಇಲ್ಲ, ಪಾಳು ಬಿದ್ದಿದೆ ಇದು. ಇಲ್ಲ ಚಿನ್ನು, ಕಾಲೆಲ್ಲ ನಿಲ್ಸ್ಕೊಂಡವ್ರೆ. ಹೌದಾ ಕಿರಣ? ಬೆಕ್ಕೋಯ್ತಲ್ಲ ಚಿನ್ನು, ನಿಲ್ಸ್ಕೊಳ್ಳೋಣ ಒಂದು ನಿಮಿಷ. ಅಣ್ಣ ನಮಸ್ಕಾರ ಅಣ್ಣ. ಇದು ನೀವು ಇದನ್ನು ಪಾಲಿಸ್ತೀರಾ? ಇನ್ನು ಬೆಕ್ಕ ಅಡ್ಡ ಹೋದ್ರೆ ನಿಲ್ಲಿಸ್ಬೇಕು ಅಂತ ನಮಗೆ ನಂಬಿಕೆ ಇಲ್ಲ, ಆದರೂ ನಿಲ್ಸ್ಕೊತಾ ಇದೀವಿ. ಇದು ಯಾಕೆ ಬಂತು, ಯಾವಾಗ ಬಂತು ದೇವರಣ್ಣ ನನಗೆ ಗೊತ್ತಿಲ್ಲ. ಅದು ಯಾಕೆ ಅಂತಾನೂ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ನಮ್ಗೆ ಅಭ್ಯಾಸ ಮಾಡಿಸಿದ್ರು, ಅದು ಹಂಗೆ ಕಂಟಿನ್ಯೂ ಆಗಿದೆ. ಬೆಕ್ಕ ಅಡ್ಡ ಹೋಯ್ತು ನಿಲ್ಲಿಸ್ಬಿಟ್ಟು ಹೋಗ್ಬೇಕು ಅಂತ. ನಾವು ನಂಬಲ್ಲ ಅಂದ್ರೂ ಅದೊಂಥರ ಹೆದರಿಕೆ ಇರುತ್ತಲ್ಲ ಹಿಂದ್ಗಡೆ. ಏನಾರ ಕ್ವಶನ್ ಬೈತಿರು, ನಿನ್ಗೆ ಯಾಕೆ ಹೇಳ್ದಷ್ಟು ಮಾಡು ಅಂತ. ಯಾಕಪ್ಪ ನಿಲ್ಸ್ಬೇಕು ಬೇಕಾದ್ರೆ ನಿನಗೆ ಯಾಕೋ ಹೇಳ್ದಷ್ಟು ಮಾಡು ಅನ್ನೋರು. ನೋ ರೀಸನ್ಸ್ ಗಿವನ್. ಯಾರಿಗಾರ ಗೊತ್ತಿರೋ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ವ್ಯಾಲಿಡ್ ಪಾಯಿಂಟ್ ಅದು ತಿಳ್ಕೊಬೇಕು ಆಕ್ಚುಲಿ. ಏಂತಕ್ಕೆ ಬೆಕ್ಕಡ್ಡ ಹೋದ್ರೆ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಗಾಡಿ ಪಾಸ್ ಆದ್ಮೇಲೆ ನಾವು ಪಾಸ್ ಆಗ್ಬೇಕು ಅಂತ. ಪಾಮ್ಸ್ ಗಿಡಗಳಿದೆ, ಡೆಸರ್ಟ್ ಅಲ್ಲಿ ಇರಂಗೆ ಪಾಮ್ ಗಿಡಗಳಿದೆ. ಪಾಮ್ಸು ಅದು ಬಿಟ್ಟು ಬೆಟ್ಟದ ಮೇಲೆಲ್ಲ ಆಲಿವ್ ಮರಗಳು ಹಾಕೊಂಡವ್ರೆ. ಈ ಕಡೆ ಎಡಗಡೆ ಏನು ಹಾಕೊಂಡವ್ರೆ ಗೊತ್ತಿಲ್ವೇ? ಯಾರಿಗಾರ ಗೊತ್ತಿರೋ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಅದು ಆಲಿವ್ಸೇ ಅನಿಸುತ್ತೆ, ಇನ್ನೂ ಚಿಕ್ಕದಿರಬೇಕು. ಫುಲ್ಲು ಆಲಿವ್. ಅದು ಬಿಟ್ಟು ನಮ್ಮ ಕಡೆ ನಾವು ತೆಂಗು ಬೆಳಿತೀವಲ್ಲ, ಹಂಗೆ ತೆಂಗು ರಾಗಿ ಬಿಟ್ಟು ಇನ್ನೇನು ಬೆಳೆಯಲ್ವಲ್ಲ. ಮೋಸ್ಟ್ಲಿ ಈ ಮಣ್ಣಿಗೆ
ಈ ವ್ಯವಸಾಯ ಈ ವೆದರ್ಗೆ ಮೋಸ್ಟ್ಲಿ ಅದೇ ಬೆಳೆಯೋಕ್ಕಾಗುತ್ತೆ ಅನ್ಸುತ್ತೆ. ಕಪ್ಪು ಮಣ್ಣು ಸ್ವಲ್ಪ ಕಾಟನ್ ಬೆಳಿತೀವಲ್ಲ ನಮ್ಮ ನಾರ್ತ್ ಕರ್ನಾಟಕ ಕಡೆ ಆ ಥರ ಮಣ್ಣು, ಕಪ್ಪು ಮಣ್ಣು ನೋಡಿ ಇಲ್ಲಿ. ಓ ಒಂದು ಕಡೆ ಫುಲ್ ಹತ್ಕೊಂಡ್ಬಂದ್ವಿ, ಇವಾಗ ಫುಲ್ ಇಳಿತಾ ಇದೀವಿ ಹಳ್ಳಿಗೆ ಹೋಗಕ್ಕೆ. ಯಾರೋ ಬಂದ್ರಲ್ಲ ಊರಿಗೆ ಅಂತ ನೋಡ್ದ ಬೇರೆ ಹಳ್ಳಿ ಕಿರಣ, ಅದೇ ಹಳ್ಳಿ, ಯಾವ್ದು ಹೇಳು? ಇದೇ ಹಳ್ಳಿ. ನಾವ್ ಹಿಂಗ್ ತಿರ್ಗಾಡ್ಕೊಂಡ್ ಬರ್ತಾ ಇದೀವಿ ಅಷ್ಟೇ ಅಲ್ಲಿ ಪಾರ್ಕಿಂಗ್ಗೆ. ಅನ್ಎಕ್ಸ್ಪ್ಲೋರ್ಡ್ ಜಾಗ ಅಂತ ಬರ್ತೀವ, ನಮ್ಗೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಬಿಕಾಸ್ ಏನು ಇನ್ಫಾರ್ಮೇಶನ್ ಜಾಸ್ತಿ ಕೊಟ್ಟಿರಲ್ಲ, ಹುಡುಕೊಂಡು ಹೋಗ್ಬೇಕು ನಾವೇನೆ. ಬೆಕ್ಕಮರಿ, ಆ್ಯಕ್ಚುಲಿ ಅದೇ ಪ್ರಾಬ್ಲಮ್ ಆಗೋದು. ಅನ್ಎಕ್ಸ್ಪ್ಲೋರ್ಡ್ ಜಾಗದಲ್ಲಿ ಎಲ್ಲಿ ಪಾರ್ಕ್ ಮಾಡಬೇಕು, ಪಾರ್ಕಿಂಗ್ ಇರ್ತವೆ, ಆದರೆ ಎಲ್ಲೋ ಪಾರ್ಕ್ ಮಾಡಿದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ, ಅದೇ ಪ್ರಾಬ್ಲಮ್ಮು. ಈ ಸ್ಪೇನಲ್ಲಿ ಏನಪ್ಪ ನಾನು ಅಬ್ಸರ್ವ್ ಮಾಡಿದೆ ಅಂದರೆ ತುಂಬಾ ಚಾಲೆಂಜಸ್ ಇರುತ್ತೆ. ಒಂದು ಹಳ್ಳಿಗೆ ಕಟ್ಕೊಳಕ್ಕೆ ಆಗಲಿ ಅಥವಾ ಒಂದು ಕಮ್ಯುನಿಟಿನ ಕಟ್ಕೊಳಕ್ಕೆ ಆಗಲಿ, ಸೆಟಲ್ಮೆಂಟ್ ಆಗೋಕ್ಕೆ ಆಗಲಿ. ನೋಡಿ ನೀವು ನೋಡ್ತಾ ಇರೋ ಫುಲ್ಲು ಇದು ರಾಕ್, ದೊಡ್ಡ ಇದು ಕಲ್ಲು. ಆ ಕಲ್ಲು ಮಧ್ಯದಲ್ಲಿ ಮನೇನ ಹೆಂಗೆ ಕಟ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಹೆಂಗಪ್ಪ ಜನ ವಾಸವಾಗ್ತಾರೆ ಅಂದರೆ ಬನ್ನಿ ತೋರಿಸ್ತೀನಿ. ಇಲ್ಲಿ ಆರ್ಕಿಟೆಕ್ಚರು ಗೋಡೆ ಕಟ್ಕೊಂಡ್ಬಿಟ್ಟವ್ರೆ. ಇದೇನು ಒಳಗಡೆ ಇದಾಗಿರಲ್ಲ, ಗೋಡೆ ಇರ್ತವೆ ಮನೆ ಒಳಗಡೆ ಕೂಡ ಅವ್ರಿಗೆ ಪ್ಲಾಸ್ಟಿಕ್ ಮಾಡ್ಕೊಂಡು ಆರಾಮಾಗಿ ಹಂಗೆ ಕಟ್ಕೊಂಡು ಹೋಗಿದ್ದಾರೆ. ಸೊ ಅಂಥ ಬ್ಯೂಟಿಫುಲ್ ಆಗಿ ಜಾಗ ಇದು, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು. ಇದನ್ನ ನೋಡಕ್ಕೆ ನಾವು ಕೂಡ ಬಂದಿದ್ದೀವಿ, ಇದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಅಲ್ಲೇ ನೋಡ್ಚಿನು ಬೆಟ್ಟದ ಕೆಳಗಡೆ ಕಟ್ಕೊಂಡ್ಬಿಟ್ಟವ್ರಲ್ವಾ ಅಲ್ವಾ? ಅಕಸ್ಮಾತ್ ಮಣ್ಣಿನ ಕುಸಿದ್ರೆ ಏನ್ ಕತೆ ಗೊತ್ತಿಲ್ಲಪ್ಪ. ವರ್ಷಾನ್ಗಟ್ಲೆಯಿಂದ ಇದೆ ಕಿರಣವೆಲ್ಲ. ಓಕೆ, ಅದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು ನೋಡ್ಕೊಂಡು. ಯಾವುದೋ ಒಂಥರ ಏನೋ ಒಂಥರ ಯುನೀಕ್ ಜಾಗ ಥರ ಕಾಣಿಸ್ತಾ ಇದೆ ಅದು. ಇಲ್ಲೂ ಅಷ್ಟೇ, ಆ ತುದಿಗೆ ಕಟ್ಕೊಂಡು ಹೋಗೋರು ಎಲ್ಲ ಮನೆಗಳ್ನು. ಚಿನ್ನು, ಇದ್ರ ಕೆಳಗಡೆ ನೋಡ್ತಾ ಇದೀವಲ್ವಾ, ಬೆಟ್ಟದ ಮೇಲೆ ನೀರ್ ಬರ್ತಿದೆ ಚಿನ್ನು. ಮೋಸ್ಟ್ಲಿ ನೀರ್ ಹರಿತಿರ್ಬೇಕು ಮೇಲ್ಗಡೆ, ಇಲ್ಲಿ ಕೆಳಗಡೆ ಹರಿತಿರಂಗೆ. ಸೌಂಡ್ ಕೇಳಿಸ್ಕೊ, ಕಂಟಿನ್ಯೂಸ್ ಆಗಿ ನೀರ್ ಬೀಳ್ತಾನೇ ಇದೆ. ಫುಲ್ ಗ್ರೀನ್ ಇದೆ ಕಣ ಮೇಲ್ಗಡೆ ಬೆಟ್ಟದ ಮೇಲೆ. ಅದ್ರ ಕೆಳಗಡೆ ಕಾಫಿ ಶಾಪ್ ಮಾಡ್ಕೊಂಡವ್ರೆ, ಸಖತ್ತಾಗಿದೆ ವೈಬ್. ಅವ್ರಿಗಂತೂ ಮ್ಯೂಸಿಕ್ ಹಾಕ್ಬಿಟ್ಟು ಬಿಟ್ಬಿಟ್ಟವ್ರೆ. ಏನು ಕೂತ್ಕೊಂಡು ಮಜಾ ಮಾಡೋರ್ಗಂತೂ ನೋಡಿ. ಅನ್ಎಕ್ಸ್ಪ್ಲೋರ್ಡ್ ಹನಿಮೂನ್ ಜಾಗ ಇದು, ಹೆಂಗಿರುತ್ತೆ ಇಲ್ಲಿಂದ ತೋರಿಸಿದ್ರು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕೆಫೆ, ಈ ಸೆಟ್ಟಿಂಗು ಅಲ್ವಾ. ಹನಿಮೂನ್ಗೆ ಬರೋರು ಇಲ್ಲಿ ಸಖತ್ತಾಗಿರುತ್ತೆ. ಅನ್ಎಕ್ಸ್ಪ್ಲೋರ್ಡ್ ಅಂತ ಎಲ್ಲೆಲ್ಲೋ ಹೋಗೋ ಬದಲು ಇಲ್ಲಿ ಬರ್ಬೋದು, ಬ್ಯೂಟಿಫುಲ್ ಆಗಿರ್ತವೆ. ಯಾರು ಡಿಸ್ಟರ್ಬ್ ಮಾಡೋರು ಇರಲ್ಲ, ಕೇಳೋರು ಇರಲ್ಲ. ಸೊ ಯಾರಾದರೂ ಹನಿಮೂನ್ ಬರಬೇಕಂದ್ರೆ ಇದೊಂಥರ ಸೂಪರ್ ಡೆಸ್ಟಿನೇಷನ್ ಸ್ಪೇನಲ್ಲಿ. ಅದೇ ಬೆಟ್ಟ ಗುಡ್ಡ ಇರ್ತವೆ, ಹತ್ತಬೇಕು ಇಳಿಬೇಕು. ಆದರೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಯಾಕೆ ಬರೀ ಹನಿಮೂನ್ಸ್ನ ಪ್ರಮೋಟ್ ಮಾಡ್ತಾರೆ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಹನಿಮೂನ್ ಪ್ರಮೋಟ್ ಮಾಡ್ತಾರೆ, ನಾವು ಹೇಳ್ತಾರೆ ಇಂಥ ಜಾಗಗಳು ಇವೆ ಪ್ರಪಂಚದಲ್ಲಿ ನೋಡೋಕ್ಕೆ. ಆ್ಯಕ್ಚುಲಿ ಸ್ಪೇನ್ ತುಂಬಾ ಬ್ಯೂಟಿಫುಲ್ ಆಗಿದೆ ಜಾಗ ಮಾತ್ರ. ಯಾರಿಗಾರು ಊಹಿಸ್ಕೊಳಕ್ಕಾಗುತ್ತಾ ಇಂಥ ಜಾಗದಲ್ಲೂ ಬಂದು ಮಾಡ್ಬೋದು ಅಂತ ಅಲ್ವಾ? ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹತ್ತಿ ಬೆಟ್ಟ ಹತ್ತಿ ಇವಾಗ ಮನೆಗಳು ನೋಡಿ ಹೆಂಗವೆ ಅಂತ. ಆ ಬೆಟ್ಟು ತುದಿಲೇ ಹೆಂಗೆ ಕಟ್ಕೊಂಡವ್ರೆ, ಸಖತ್ತಾಗಿ ಕಟ್ಕೊಂಡವ್ರು ಗುರು. ಇಲ್ಲಿ ನೀರು ಹರ್ಕೊಂಡು ಹೋಗ್ತಾ ಐತೆ, ಅಲ್ಲಿ ತುದಿಲಿ ಮನೆಗಳು. ಏನು ಬ್ಯೂಟಿಫುಲ್ ಆಗಿರ್ಬೇಕು ಇವೆಲ್ಲ. ಇಲ್ಲಿ ಎಲ್ಲ ಮನೆಗಳಿಗೂ ಡಬಲ್ ಡೋರು. ತುಂಬ ಜನ ಓಡಾಡ್ತಾರಲ್ಲ, ವಾಯ್ಸ್ ಬರಬಾರ್ದು ಅಂತ ಡಬಲ್ ಡೋರ್ಗಳು ಮಾಡ್ಕೊಂಡವ್ರೆ. ಆಮೇಲೆ ಬರೋರು ಯಾರು ಫಾರಿನ್ ಟೂರಿಸ್ಟ್ ಯಾರು ಅಲ್ಲ ಕಿರಣ, ಇವರೇ ಲೋಕಲ್ ಅವರೇ. ಅದು ಈ ಹಳ್ಳಿ ಎಷ್ಟು ಕ್ಲೀನಾಗಿ ಇಟ್ಕೊಂಡವ್ರೆ ಗುರು. ಇವೆಲ್ಲ ಒಂದ್ಸರಿ ಇನ್ವೆಸ್ಟ್ಮೆಂಟು. ಡಸ್ಟ್ಬಿನ್ ನೋಡಿ ಈ ಹಳ್ಳಿಲೂ ಕೂಡ ಇವೆಲ್ಲ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಅಷ್ಟೇ. ಒಂದ್ಸರಿ ಕ್ಲೀನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಬಿಟ್ಬಿಟ್ಟವ್ರೆ. ವರ್ಷಾನ್ಗಟ್ಲೆಗಳು ಇರ್ತವೆ ಗುರು. ಎಂಟ್ರೆನ್ಸ್ ಫೀಸ್ ಇತ್ತು ಆವಾಗ. ವಿಸಿಟ್ ಟು ದ ಕೆ ಹೌಸ್ ಹೋಗೋಣ. €1 ಎಂಟ್ರಿ. ಇದೇನಾ? ನೋಡು, ರೆಸ್ಟೋರೆಂಟ್ ಥರ ಇದೆ ಇದು. ನಾವು ಟಿಪಿಕಲ್ ಕೆ ಹೌಸ್ ಒಳಗಡೆ ಹೋಗ್ತಾ ಇದೀವಿ, ಹೆಂಗಿದೆ ಅಂತ ನೋಡೋಣ ಅಂತ. ಇದು ಟಿಪಿಕಲ್ ಮನೆ ಇವ್ರದ್ದು, ಲೋಕಲ್ಸ್ ಅವ್ರದ್ದು. ಇಲ್ಲಿ ನೋಡ್ಕೊಂಡು ನಾನು ಹೇಳಿದ್ನಲ್ಲ ಆವಾಗಲೇ, ಮನೆ ಒಳಗಡೆನೇ ಇದಾಗಿರುತ್ತೆ ಇದು ಅಂತ. ಓಕೆ, ಫ್ರಿಡ್ಜ್ ಇಕ್ಕೊಂಬಿಟ್ಟವ್ರಲ್ಲಿ. ಸೊ ಹಿಂಗೆ ಹೋಗ್ಬೇಕು. ಇವ್ರ ಮನೆ ಚಿನ್ನು ಇದು. ತಾತನ ಮನೇನ ನೋಡಕ್ ಬಿಟ್ರು ತಾತ, ಬನ್ನಿ ಮನೆ ನೋಡಿ ಅಂತ. ₹100 ಇಸ್ಕೊಂಡು. ₹100ಗೆ. ತಾತನ ಬೆಡ್ರೂಮ್ ಇದು. ನೀನು ಬೆಡ್ರೂಮ್ ನೋಡ್ತಿದ್ದೆ ಕಿರಣ, ಇಲ್ಲೆಲ್ಲ ಪ್ಲಾಸ್ಟಿಂಗ್ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಕೇವ್ ಇದೆ, ಅಂದರೆ ಬೆಟ್ಟ ಇದೆ ನೋಡಿಲಿ, ಕಲ್ಲು
ಓ ಕಲ್ಲಲ್ಲೇ ಮನೆ ಕಟ್ಸಿರೋದು. ಇಲ್ಲಿ ನೋಡಿ ಇಲ್ಲಿ ಕಲ್ಲು. ಮೇಲ್ಗಡೆನೂ ಬರ್ಬೋದಾ? ಇಲ್ಲ. ಹಾಂ. ಓ ಕಿರಣ, ನೀನು ಅಕಸ್ಮಾತ್ ಏರ್ ಬಿನ್ ಬಿತ್ರ ಇರಬೇಕು ಅಂದ್ರೆ ತಾತ ಬಲ್ಲೆ ಕಿಲಾಡಿ ಕಿರಣ. ವಾವ್, ನೋಡ್ ಗುರು ಕೇವ್ ಹೌಸ್ ಹೆಂಗಿದೆ ಅಂತ. ಸೂಪರ್ ಆಗಿದೆ ಆಕ್ಚುಲಿ. ಟಿಪಿಕಲ್ ಕೇವ್ ಹೌಸ್ ಇದು. ಆಕ್ಚುಲಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ತಾತ. ನನ್ನ ಪ್ರಕಾರ ಬಂದ್ಬಿಟ್ಟು ಉಳ್ಕೋತಾರೆ ಅನ್ಸುತ್ತೆ ಜನಗಳಲ್ವಾ. ಇಲ್ಲೂ ಇದೆ ಮನ. ನಮಗೆ ಹೊರ್ಗಡೆಯಿಂದ ಬೆಟ್ಟ ಕಾಣಿಸ್ತಾ ಇತ್ತಲ್ಲ, ಸೊ ಅವ್ರ ಬೆಟ್ಟದಲ್ಲೇ ಮನೆಗಳು ಹೆಂಗೆ ಗುಹೆನಾ ಕೇವು ಅದನ್ನೇ ಮನೆ ಮಾಡ್ಕೊಂಬಿಟ್ಟವ್ರೆ. ಇಲ್ಲೆಲ್ಲ ಪ್ಲಾಸ್ಟಿಂಗ್ ಮಾಡ್ಕೊಂಡವ್ರೆ, ಇಲ್ಲಿ ಮೇಲ್ಗಡೆ ಹಂಗೆ ಬಿಟ್ಕೊಂಡವ್ರೆ, ಇಲ್ಲಿ 2 ಬೆಡ್ ಹಾಕ್ಕೊಂಡವ್ರೆ. ಇದು ಕಲ್ಲು ಹಂಗೆ ಇದೆ. ಅಂದರೆ ಇವ್ರಿಗೆ ಏನು ಗೊತ್ತಾ, ಒಳಗಡೆ ನಮಗೆ ತುಂಬ ಬೆಚ್ಚಗಿದೆ, ಒಳಗಡೆ ತುಂಬ ಚಳಿ ಇತ್ತು. ಹೊರಗಡೆ ಬರ್ತಾ 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 ಇವ್ರಿಗೆ ಪವರ್ ಸಪ್ಲೈ ಕೊಟ್ಕೊಂಡವ್ರೆ ಗುರು. ಇದೆ ಪವರ್ ಮನೆ ಕಿರಣ, ಟಿಪಿಕಲ್ ಮನೆ ಇವ್ರದ್ದು. ಎಲ್ಲಡಿ ಇಲ್ಲಿ ತೆಗೆದ್ರೆ ಇಲ್ಲಿ ಹೊರಗಡೆ ಆಮೇಲೆ ಪವರ್ ಸಪ್ಲೈ ಹೆಂಗೆ ಕೊಟ್ಟವ್ರೆ ಗೊತ್ತಿಲ್ಲ ಗುರು. ಇಲ್ಲಿ ಈ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಈ ಕಲ್ಲು ಬಂದು ಲೈಮ್ ಸ್ಟೋನ್ ಕಲ್ಲು. ಸಮ್ಮರ್ ಟೈಮಲ್ಲಿ ಅಂದರೆ ಬಿಸಿಲು ಜಾಸ್ತಿ ಆಗಿದ್ದಾಗ ಮನೇನ ಕೂಲಾಗಿಡುತ್ತೆ. ಈ ಥರ ವಿಂಟರ್ ಟೈಮ್ಸಲ್ಲಿ ಮನೇನ ಬೆಚ್ಚಗಿಡುತ್ತೆ. ಅದು ಇದು ಕಾನ್ಸೆಪ್ಟು. ಪ್ರಾಚೀನ ಮೇಲ್ಗಡೆ ಇನ್ನ ತಲೆ ಹುಷಾರು ಅಲ್ವಾ. ಓ ಇಲ್ಲೊಂದು ರೂಮು, 4 ಜನ. ಹಾಂ, ಇಲ್ಲೇ ಬಾತ್ರೂಮಾ? ಅದೇ ಯೋಚಿಸ್ತಾ ಇದ್ದೆ ಬಾತ್ರೂಮ್ ಎಲ್ಲಿದೆ ಅಂತ. ಓಪನ್ ಬಾತ್ರೂಮ್ ಅಲ್ಲ, ಇಲ್ಲಿ ಮಲ್ಕೊಂಡಿರ್ತಾರಲ್ಲ ಕಕ್ಕ ಮಾಡೋದ ಹೆಂಗಿರುತ್ತೆ. ವಾವ್, ಪಾಪ ತಾತ ಒಳ್ಳೆ ತಾತ. ನೋಡಿ ಬಿಸ್ನೆಸ್ ನೋಡಿ, ನಾವು ಅನ್ಕೋತೀವಿ ಆ್ಯಕ್ಚುಲಿ ಏನು ಗುರು ಇವರೆಲ್ಲ ಏನು ಮಾಡ್ತಾರೆ ಅಂತ. ಬರೀ €1 100 ಅಷ್ಟೇ ನಮಗೆ ಮನೆ ನೋಡುವ ಅವಕಾಶ ಮಾಡಿಕೊಟ್ರು ತಾತ. ಅಲ್ಲ, ನನಗೆ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ ಚಿನ್ನು, ಇಲ್ಲಿ ಮಲ್ಕೊಂಡು ಅಲ್ಲೇ ಕಕ್ಕ ಮಾಡಿದ್ರೆ ಹೆಂಗೆ ಕತೆ. ಚಂದ ಇದೆ ಕೇವ್ ಹೌಸ್ ಅಂತ ಇಲ್ಲೇ ಕೊರೆದಿದ್ದಾರೆ. ಸೊ ಶೆಲ್ಫ್ಗಳ ಹೆಂಗೆ ಕಿರಣ ಅಲ್ವಾ. ಏನು ಸಾಕಾತಾನು ಮಾಡ್ಕೊಂಡವ್ರಲ್ವಾ ತಾತ. ಒಂಥರ ಖುಷಿ ಆಗೋದ್ರಿಂದ ಮನೆಗಳೆಲ್ಲ ಗೊತ್ತಿರೋ ಇಲ್ಲೇ ಬಂದಿದ್ದು ಬಿಡೋದಾಯ್ತು ಒಂದು ನೈಟು. ಅದೇ ಬಾತ್ರೂಮು ಸಣ್ಣಕ್ಕೆಲ್ಲ ಎಲ್ಲಿ ಹೋಗ್ತಿದ್ದು. ಓಪನ್ ಬಾತ್ರೂಮ್ ಇವಾಗ ಹಳೆ ಕಲ್ದವ್ರ ಥರ. ಕೆಳಗಡೆನೂ ಇರಬೇಕು, ನೋಡ್ತೀನಿ ತಾಳು. ನಿಂಗೇನು ಅನಿಸ್ತು ಚಿನ್ನು ಈ ಥರ ಬಂದು? ನೀರಿನ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಆಯಿತಾ, ಆದರೆ ಆ ಫೆಸಿಲಿಟಿ ಬೇಕು. ಇವಾಗ ಪ್ಲಂಬಿಂಗ್ ಬಾತ್ರೂಮ್ ಆದರೆ ಪ್ಲಂಬಿಂಗ್ ಎಲ್ಲೋಗುತ್ತೆ ಅದರದ್ದು. ಆಮೇಲೆ ಸ್ನಾನ ಮಾಡಿದ್ರೆ ಆ ಗಲೀಜ್ ವೇಸ್ಟ್ ವಾಟರ್ ಎಲ್ಲೋಗುತ್ತೆ, ಅದು ಪ್ರಾಬ್ಲಮ್ ಇವ್ರಿಗೆ. ಫ್ರೆಶ್ ವಾಟರ್ಗೇನು ಪ್ರಾಬ್ಲಮ್ ಇಲ್ಲ, ಬೆಟ್ಟದ ನೀರು. ಸೊ ದಿಸ್ ಇಸ್ ದ ಕೇವ್ ಹೌಸಸ್. ಇದೇ ಅನ್ಎಕ್ಸ್ಪ್ಲೋರ್ಡ್ ಜಾಗಗಳು. ಅಂದರೆ ಯಾರು ತೋರಿಸ್ತಾರೆ, ಯಾರಿಗಿದೆ ಅಂತ ಗೊತ್ತಿದೆ. ಸೊ ಹಿಂಗೆ ಬಂದರೆ ತಾತ ಟಿವಿ ಹಾಕೊಂಡು ಇಲ್ಲಿ ಡೈನಿಂಗ್ ಟೇಬಲ್ ಹಿಡ್ಕೊಂಡು muy piano ya muy piano gracias muchas gracias adios. ತಾತ ಹೆಂಗೆ ಬಿಸ್ನೆಸ್ ಮಾಡ್ಕೊಂಡು ನೋಡೋದಂದರೆ ಈ ಥರ ಮಾಡಿಕೊಂಡು ತಾತ €2 ಅಂದ್ಕೊಂಡು ಒಬ್ಬೊಬ್ಬರಿಗೆ ಆಗಿತ್ತು. ಮೇಲ್ಗಡೆ ತೋರಿಸ್ತೀನೋ ಹಂಗೆ ಮೇಲ್ಗಡೆ ತೋರಿಸು. ಇಲ್ಲಿ ಮೇಲ್ಗಡೆ ತಾತನ ಮನೆ, ಇದ್ರ ಕೆಳಗಡೆ ಇರೋದೇ ತಾತನ ಮನೆ. ಸೊ ಟಿಪಿಕಲ್ ಮನೆಗಳು ಹಿಂಗಿರ್ತವೆ. ಬ್ಯೂಟಿಗೆ ಎಷ್ಟು ಪ್ರಾಮಿನೆನ್ಸ್ ಕೊಡ್ತಾರೆ. ಇಷ್ಟು ಚಿಕ್ಕ ಮನೆ ಇದಕ್ಕೆ ಹಾಕೊಂಡು ಇಲ್ಲಿ ಗಿಡಗಳನ್ನ ಹಾಕೊಂಡು. ಇದು ಒಂದೇ ಮನೆ ಇಲ್ಲ, ಎಲ್ಲ ಮನೆಗಳು ಹಿಂಗೆ ಇರೋದು. ಒಂದು ಮನೆ ನೋಡೋಕೆ ಸಿಕ್ತು ನಮಗೆ. ನಾವು ಅನ್ಕೋತಿದ್ದೆ ಒಳಗಡೆ ಹೆಂಗಿರ್ತಾರೆ ಇವರು, ಬಾತ್ರೂಮ್ ಹೆಂಗೆ, ಸ್ನಾನದ ಫೆಸಿಲಿಟಿ ಹೆಂಗೆ, ಬೆಡ್ರೂಮ್ ಹೆಂಗೆ ಅಂತ. ಸೊ ನೋಡಿದ್ರಲ್ಲ, ಸೊ ಹಿಂಗಿರುತ್ತೆ ಇಲ್ಲಿನ ಮನೆಗಳು. ಓಹೋ, ಹಿಂಗೆ ಕೇವಿಂದ ಓಪನ್ ಆಗುತ್ತೆ. ಇದು ಒಂದೇ ಕಲ್ಲ ಅಥವಾ ಬೇರೆ ಬೇರೆ ಕಲ್ಲ ಕಿರಣ್? ಎಷ್ಟೊಂದು ಬೆಟ್ಟ, ದೊಡ್ಡ ಬೆಟ್ಟ ಅಲ್ಲ. ಎದುರುಗಡೆ ಒಂದು ಬೆಟ್ಟ ಇದೆ, ಅಲ್ಲೊಂದು ಬೆಟ್ಟ ಇದೆ, 2-3 ಬೆಟ್ಟ ಇವೆ. ಅವ್ರವ್ರ ಮನೆಗಳನ್ನ ಏನು ಸಾಕಾದ ಡೆಕೋರೇಟ್ ಮಾಡ್ಕೊಂಡವ್ರು ಗೊತ್ತಾ. ಇವ್ರಿಗೆ ನನ್ನ ಪ್ರಕಾರ ಕನ್ಫ್ಯೂಸ್ ಆಗ್ಬಿಡಲ್ವಾ ಅಂತ. ನೀನು ಹುಟ್ಟಿದ ಏರಿಯಾ ನಿಂಗೆ ಕನ್ಫ್ಯೂಸ್ ಆಗುತ್ತಾ? ಹಂಗೆ ಇಲ್ಲ ಅಲ್ವಾ. ಎಲ್ಲಿ ಬಿಟ್ಟರು ಕೂಡ ಇವಾಗ ನಾಯಿಗಳು ಸಾಕೊಂಡಿರ್ತೀವಿ ಗೊತ್ತಾ ಚಿನ್ನು, ಅವನ್ನೆಲ್ಲೋ ಬೇರೆ ಏರಿಯಾಗೆ ಬಿಡು ಓಡ್ಕೊಂಬತ್ತಾವ ನಮ್ಮ ಮನೆಗೇನೆ. ಹಂಗೆ ಇವ್ರಿಗೆಲ್ಲ ಗೊತ್ತಿರುತ್ತೆ ಜಾಗಗಳು ಅಲ್ವಾ. ಒಂದೊಂದು ಚಿಕ್ಕ ಗಲಿಗಳು ಎಲ್ಲ ಬೆಳ್ಳಕ್ಕವಲ್ಲ, ಮರ್ಕೀರ್ ತಗೊಬಿಡ್ತಾವ ಅಂತ. ಕುಡ್ದಾಗ ಯಾರ್ದೋ ಮನೆ ಪಾಕ ತಟ್ಟೋದವಾಗ ಹೋಗಿದ್ದೆ. ಹೋಗ್ತಾ ನೋಡ್ಕೊಂಡು ಹೋಗಿದ್ದೆ ಇದನ್ನ. ಹೌದಾ? ಕಿರಣ್ ಹೇಳಿದ ಕಾರಣ ನಮಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿಂದ ಹಿಂಗೆ ಮನೆಗಳು, ಓಹೋ ಮೇಲ್ಗಡೆ ಮನೆಗಳು ಕಟ್ಕೊಂಡು ಹೋಗ್ಬಿಟ್ಟವ್ರು ಹಂಗೆ. ಟಿಪಿಕಲ್ ಹಳ್ಳಿ ಹೆಂಗಿರುತ್ತೆ ನೋಡ್ರಪ್ಪ. ಕೆಳಗಡೆ ಫುಲ್ ರೆಸ್ಟೋರೆಂಟ್ಗಳು. ನೀರು ಎಷ್ಟು ಚೆನ್ನಾಗಿ ಯೂಸ್ ಆಗಿದೆ ಗೊತ್ತಾ ಕಿರಣ್ ಇವ್ರಿಗೆ. ಜಾರ್ಜಲ್ಲಿ ನೋಡ್ದೆ ಏನ್ ಅಕ್ಕ ಮಕ್ಕ ದುಡ್ಡು ಹಾಕಿರ್ತಾರೆ ಅಲ್ಲಂತೂ. ಆದ್ರೆ ಒಂದ್ಸರಿ ವೈಬ್ ಅದು ಅಷ್ಟೇ. ವೈಬ್ ಬಂದ್ಮೇಲೆ ಒಂಥರ ಎಕ್ಸ್ಪೀರಿಯನ್ಸ್ ಅಲ್ಲ, ಮೆಮೊರೀಸ್. ಒಂದು ಚಿಕ್ಕ ಹಳ್ಳಿನ ಹೆಂಗ್ ಟೂರಿಸ್ಟಿಕ್ ಮಾಡ್ಕೋತಾರೆ. ಬುದ್ಧಿ ಕಲಿಬೇಕು ನಾವು. ಎಷ್ಟು ದುಡ್ಡು ಮಾಡ್ಬೋದು ಗೊತ್ತಾ ನಾವು. ಏನು ಬೇಡ, ಬರೀ ಪಾರ್ಕಿಂಗ್ ಅಲ್ಲಿ ಮಾತ್ರ
ಪಾರ್ಕಿಂಗಿಂದ ಹಿಡ್ದು ಈ ಲೋಕಲ್ ಜನಗಳಿಗೆ ಒಂದು ಬಿಸ್ನೆಸ್ ಸೃಷ್ಟಿಸಂಗೆ ಆಗುತ್ತಲ್ವಾ. ಹೆಂಗೆ ಮಾಡ್ಕೊಂಡವ್ರು ನೋಡಿ ಅಲ್ಲಿ. ಎಕ್ಸಾಂಪಲ್ ಲೋಕಲ್ ಜನರಿಗೆ ಏನಾದ್ರು ತಾತ ಪಾಪ ಅವ್ರಿಗೆ ಏನು ಇನ್ಕಮ್ ಇಲ್ಲ, ವಯಸ್ಸಾಗಿದೆ, ಅವ್ರ ಮನೆ ಇದೆ, ಸೊ ನೋಡೋಕೆ ಬನ್ನಿ €1 ₹100 ಅಷ್ಟೇ. ನಾವು ಒಬ್ಬೊಬ್ರು ಕೊಟ್ಟರು ಕೂಡ ಎಷ್ಟು ಜಾಸ್ತಿ ಆಗುತ್ತೆ, ಲೋಕಲ್ ಪೀಪಲ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅದು. ಉದ್ದಕ್ಕೂ ಅಕ್ಕಪಕ್ಕ ಮನೆಗಳು, ಅದ್ರ ಪಕ್ಕ ರೆಸ್ಟೋರೆಂಟ್ಗಳು. ಇಲ್ಲಿ ಎಷ್ಟು ಜನ ಅವ್ರು ನೋಡ್ತೀನಿ, ಎಲ್ಲ ಲೋಕಲ್ನವರು. ಇದು ಫೇಮಸ್ ಸ್ಟ್ರೀಟ್ ಅಂತೆ. ಎಷ್ಟು ಜನ ಕರೆಕ್ಟಾಗಿ ಕೇವ್ ಕೆಳಗಡೆ ರೆಸ್ಟೋರೆಂಟ್ಗಳು, ಊಟದ ಟೈಮು. ನಾವು ಊಟ ಟೈಮ್ ಕರೆಕ್ಟಾಗಿ ಬಂದಿದ್ದೀವಿ ಅದಕ್ಕೆ. ನೋಡಿ ಇದು ಮೇನ್ ಸ್ಟ್ರೀಟ್ ಈ ಹಳ್ಳಿದು, ಎಲ್ಲರೂ ಇಲ್ಲೇ ಅವರೇ. ಹಂಗೆ ಹಿಂಗೆ ತಿರುಗಿಸ್ತೀನಿ ನೋಡಿ, ಹಿಂಗೆ ತಿರುಗಿಸಿದ್ರೆ ಈ ಕಾಮಾಗಿರೋ ಹಳ್ಳಿ ಏನು ಸಾಕಾಗಿದೆ. ಮನೆಗಳು, ರೆಸ್ಟೋರೆಂಟ್ಗಳು, Airbnbಗಳು, ಹೋಟೆಲ್ಗಳು, ಒಂದು ಹಳ್ಳಿ ಒಂದು ಜೀವನ ಕಟ್ಕೊಂಡ್ಬಿಟ್ಟಿದೆ ಇಲ್ಲಿನ ಲೋಕಲ್ ಜನಗಳಿಗೆ. ವ್ಯವಸಾಯ ಜೊತೆ ಇರ್ಕೊಂಡು ಟೂರಿಸಂ ಜಾಗ, ಚೆನ್ನಾಗಿ ನೀರು ಹರ್ಕೊಂಡು ಹೋಗ್ತಾ ಇದೆ. ನನಗೆ ತುಂಬಾ ಇಷ್ಟ ಆಯಿತು, ಎಕ್ಸ್ಪೆಕ್ಟ್ ಮಾಡಿಲ್ಲ ಎಷ್ಟೊಂದು ಸುಂದರವಾಗಿದೆ ಹಳ್ಳಿ ಅಂತ. ನನಗೆ ಈ ಥರ ಅನ್ಎಕ್ಸ್ಪ್ಲೋರ್ಡು ಈ ಥರ ಜಾಗಗಳಿಗೆ ಬಂದರೆ ಖುಷಿ ಏನು ಗೊತ್ತಾ, ಒಂದು ಲೋಕಲ್ ಹಳ್ಳಿ ಜನ ಅವ್ರ ಜೀವನ ಹೆಂಗೆ ಸಾಗಿಸ್ತಾ ಇರ್ತಾರೆ. ಇಲ್ಲಿ ಇರೋಬರೋ ಚಿಕ್ಕದ್ರಲ್ಲೇ ವ್ಯವಸಾಯ ಮಾಡಿಕೊಂಡು, ಒಂದು ರೆಸ್ಟೋರೆಂಟ್ ಓಪನ್ ಮಾಡಿಕೊಂಡು, ಇಲ್ಲ ಒಂದು ಚಿಕ್ಕದಾಗಿ ಒಂದು Airbnb ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾರಲ್ಲ, ಅದು ಖುಷಿ ಆಗುತ್ತೆ ಆ್ಯಕ್ಚುಲಿ ನೋಡಬೇಕು ಅಂದರೆ. ನೋಡಿ ಇಲ್ಲಿ ಒಂದು ಬೆಟ್ಟ ಅಷ್ಟೇ, ಇದು ಕೇವ್. ಆ ಕೇವ್ ಕೆಳಗಡೆ ರೆಸ್ಟೋರೆಂಟ್ ಮಾಡಿಕೊಂಡು ಎಷ್ಟು ಬಿಸ್ನೆಸ್ ಮಾಡ್ತಾವ್ರೆ ಅಂತ, ಎಷ್ಟು ಜನ ಬರ್ತಾವ್ರೆ ಇಲ್ಲಿ ಅಂತ. ಇದಕ್ಕೇನು ಹಿಸ್ಟ್ರಿ ಏನು ಅಷ್ಟೊಂದಿಲ್ಲ. ಸೇಮ್ ಇಷ್ಟೇ, ಆಂಡಲೂಸಿಯನ್ ಇಷ್ಟೇ ಸೇಮ್. ಇಲ್ಲೂ ಕೂಡ ಫಸ್ಟ್ ರೋಮನ್ಸ್ ಬರ್ತಾರೆ, ಆಮೇಲೆ ಮುಸ್ಲಿಮ್ಸ್ ಇರ್ತಾರೆ, ಆಮೇಲೆ ಕ್ರಿಶ್ಚಿಯನ್ಸ್ ಬರ್ತಾರೆ, ಸೇಮೇ. ಆದರೆ ಇಷ್ಟು ಸುಂದರವಾಗಿದೆಯಲ್ಲ, ಅದೊಂದು ಡಿಫ್ರೆಂಟ್ ಅಷ್ಟೇ. ಓಹೋ ಚಿನ್ನು, ಏನಮ್ಮ ಪ್ರೈಸು? ಓ ವೈಬಮ್ಮ, ವೈಬಲ್ ಅಂತ. ಇದೇನು ಗೊತ್ತಾ ಕಣ, ಇನ್ನೊಂದು ಅಬ್ಸರ್ವ್ ಮಾಡ್ತಿದ್ಯಾ, ಮಳೆ ಬಂದರೆ ಬಿಸಿಲು ಬಂದರೆ ಏನು ಬೇಕಾಗಿಲ್ಲ, ನ್ಯಾಚುರಲ್ ಶೆಲ್ಟ್ರು ಅಲ್ವಾ. ಜೋರಾಗಿ ಮಳೆ ಬಂದರೂ ಮಳೆ ಬೀಳಲ್ಲ. ಬ್ಯೂಟಿಫುಲ್ ಆಗಿದೆ ಮಾತ್ರ. ಹಿಂಗೆ ನಡ್ಕೊಂಡು ಹೋಗ್ತಾರೆ, ಹಂಗೆ ಹೋಗ್ತಾನೆ ಇರ್ಬೋದು. ಆದರೆ ಇಲ್ಲಿರೋರ್ಗೆ ಮಾತ್ರ ರೆಸ್ಟೋರೆಂಟ್ ಅವ್ರಿಗೆ ಒಳ್ಳೆ ವ್ಯಾಪಾರ. ಎಕ್ಸ್ಟ್ರಾ ದುಡ್ಡೇ ಬೇಕಾಗಿಲ್ಲ ಅವ್ರಿಗೆ ಮೇಂಟೈನ್ ಮಾಡೋಕ್ಕೆ. ಇಲ್ಲಿ ಹೆಂಗೆ ವೈಬಿದೆ. ಒಬ್ಬರಾದ್ರೂ ನಿಮಗೆ ಫಾರಿನರ್ಸ್ ಕಾಣಿಸ್ತಾರ ಇಲ್ಲಿ? ಎಲ್ಲ ಲೋಕಲ್ಸ್, ಎಲ್ಲ ಲೋಕಲಿಯನ್ಸೆ. ಕಾಯ್ತಾ ಇದಾರೆ ಕೇಳೋಣ ತಿನ್ನಕ್ಕೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕಾಯ್ತವ್ರು ಇಲ್ಲಿ. ಓ ಟೇಬಲ್ಗೆ. ಓಹೋ ಇದೇ ಅಪ್ಪ ದ ಫೇಮಸ್ ಸೆನಿಟಲ್ ಹಳ್ಳಿ. ಲಕ್ಷಾಂತರ ಜನ ಟೂರಿಸ್ಟ್ ಬರ್ತಾರೆ, ಅದು ಎಲ್ಲ ಲೋಕಲ್ ಟೂರಿಸ್ಟ್ ಅವರು, ಯಾರು ಫಾರಿನ್ ಟೂರಿಸ್ಟ್ ಬರಲ್ಲ. ಹೆಂಗಿದೆ ಅಂದರೆ ಇಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ. ಬೆಟ್ಟದ ಕರೆಕ್ಟಾಗಿ ಬೆಟ್ಟದ ಕೆಳಗಡೆನೆ ಇದು ಇವ್ರ ಜೀವನ ಕಟ್ಕೊಂಡಿರೋದು. ಇಡೀ ಅರ್ಧಕ್ಕರ್ಧ ಜನ ಎಲ್ಲ ಇಲ್ಲೇ ಇರೋದು. ಇದ್ರ ಪಾಪ್ಯುಲೇಷನ್ ಬಂದ್ಬಿಟ್ಟು ಈ ಹಳ್ಳಿಲಿರೋದು ಬರೀ 300 ಜನ ಅಂತೆ. ಆದರೆ ಟೂರಿಸ್ಟ್ಗಳು ಲಕ್ಷಾಂತರ ಜನ ಬರ್ತಾರೆ, ಲೋಕಲ್ ಟೂರಿಸ್ಟ್. ಇವೆಲ್ಲ Airbnbಗಳು ಮನೆಗಳು, ಕೆಳಗಡೆ ಎಲ್ಲ ರೆಸ್ಟೋರೆಂಟ್ಗಳು. ವೈಬ್ ಹಂಗೆ ಸೆಟ್ ಮಾಡೋರು. ಎಲ್ಲೋ ಸ್ಪೇನಲ್ಲಿ ಯಾವುದೋ ಮೂಲೆಯಲ್ಲಿ ಯಾವುದೋ ಹಳ್ಳಿ ಇದು ಗುರು, ಯಾರಿಗೂ ಬರೋಕ್ಕೆ ಗೊತ್ತಾಗಲ್ಲ ಇಲ್ಲಿ ಅಂಥ ಜಾಗ. ನಾವು ಇದು ಚಿಕ್ಕ ಪುಟ್ಟ ಹಳ್ಳಿ ಅಂದ್ಕೊಂಡಿದ್ದೀವಿ. 2,500 3,000 ಹಳೆ ಹಿಸ್ಟ್ರಿ ಇದೆಯಂತೆ. ಇದು ಪ್ರಿಮಿಟಿವ್ ಹ್ಯೂಮನ್ಸ್ ಅಂತ ಇರ್ತಾರಲ್ಲ, ಆವಾಗಿಂದ ಅವರಂತೆ ಇಲ್ಲಿ ಲೈಮ್ ಸ್ಟೋನ್ ಕೇವ್ಗಳು ಕೆಳಗಡೆ ಇನ್ನೂ ಮಾನವ ಜನಾಂಗ, ಇನ್ನೂ ಹ್ಯೂಮನ್ಸ್ ಅಂತಲೇ ಇರಲಿಲ್ವಲ್ಲ, ಆವಾಗಿಂದ ಇದ್ದಾರಂತೆ. 2,500 3,000 ಹಿಸ್ಟ್ರಿ ಹಿಂದಿಂದ ಅದು ಬರ್ದವ್ರು ಇಲ್ಲಿ. 3,000 ಹಿಸ್ಟ್ರಿ ಹಿಂದಿರೋದಿಲ್ಲಿ. ಸೊ ಇವಾಗ ಮಾಡರ್ನೈಸ್ ಆಗಿ 2026ರಲ್ಲಿ ಹಿಂಗಿದೆ ಇದು. ಸೊ ಬನ್ನಿ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಏನಾದ್ರು ತಿನ್ಕೊಂಡು, ಇಲ್ಲಿ ಲೋಕಲ್ ತಿನ್ಕೊಂಡು ಹೋಗೋಣ. ಚಿಚ್ಚರೋನಿಯಾ ಅಂತ ಏನೋ ತಗೊಳ್ತಾ ಇದೀವಿ. €3.25. ಏನು ಲೋಕಲ್? ಯಾ ಥ್ಯಾಂಕ್ ಯು. ಫ್ರೆನ್ಸಿಂಗ್ ಕ್ವಾಂಟ ಎಷ್ಟು ಹೇಳಿ ಕಣ? €350. €350, €3.25. ಏನು ಗೊತ್ತಾ, ಇದು ಚಿಚರೋನ್ ಅಂತ. ನಾವಿದನ್ನು ಈಕ್ವೆಡೋರಲ್ಲಿ, ಸೌತ್ ಅಮೆರಿಕನ್ ಕಂಟ್ರೀಸಲ್ಲಿ ತಿಂತಿದ್ವಿ. ಪಿಗ್ ಇರುತ್ತಲ್ಲ, ಆ ಪಿಗ್ದು ಫ್ಯಾಟ್ನ ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾರೆ. ನಮ್ಮ ಕಡೆ ಚಿಕನ್ ಕಬಾಬ್ ಇರುತ್ತಲ್ಲ ಹಂಗೆ. ಎಕ್ಸಾಕ್ಟ್ಲಿ ಚಿಕನ್ ಕಬಾಬು. ಉಪ್ಪು ಖಾರ ಎಲ್ಲ ಹಾಕಿದ್ದಾರೆ, ಬಿಸಿ ಇಲ್ಲ. ಆದರೆ ಅದ್ಭುತವಾದ ಸೆನಿಟಿನಿ ವಿಲೇಜ್ ಹಳ್ಳಿ ನೋಡಿಕೊಂಡು ನಾವೀಗ ಬುಲ್ ಫೈಟಿಂಗ್ ಹುಟ್ಟಿದ ಜಾಗ ರಾಂಡಾ, ಒಂದು ದೊಡ್ಡ ಬೆಟ್ಟ ಈ ಹಳ್ಳಿನ ಬೇರ್ಪಡಿಸಿದೆ ಅಂತ ಅದ್ಭುತವಾದ ರಾಂಡಾ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಏನ್ಗಿರಿದು ರಾಂಡಾ ಅಂತೀರಾ? ಬನ್ನಿ ಅಲ್ಲೇ ಕರ್ಕೊಂಡೋಗಿ ತೋರಿಸ್ತೀವಿ ಹೆಂಗಿದೆ ಈ ಹಳ್ಳಿ ಅಂತ. ರಾಂಡಾಗೆ ಹಳ್ಳಿ ಮೇಲ್ಗಡೆ ಹೋಯ್ತಾ ಇದೀವಿ ಈಗ, ಹಳ್ಳಿಯ ತುದಿಯಲ್ಲೇ. ಬೈಕರ್ಸ್ ಜಾಸ್ತಿ ಕಿರಣ, ಘಾಟ್ ಸೆಕ್ಷನ್ ಅಲ್ವಾ? ಓ ಹಳ್ಳಿ ಮೇಲ್ಗಡೆ ದೊಡ್ಡ ರೋಡ್ಗಳೇ ಅವೇ. ನಾವಲ್ಲಿ ಅನ್ಕೊಂಡು ಏನೋ ನಾರ್ಮಲ್ ಅನ್ಕೊಂಡಿದ್ವಲ್ಲ, ದೂರದಿಂದ ನೋಡಿ
ಒಳಗಡೆ ಮೇಲ್ಗಡೆ ದೊಡ್ಡ ಹಳ್ಳಿನೇ ಇದು. ಮೇಲ್ಗಡೆ ಹಂಗೆ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಹಳ್ಳಿ. ಯಾವುದೋ ಮೂಲೆಯಲ್ಲಿ ಆಂಡಲೂಸಿಯಾ ಪ್ರಾಂತ್ಯದಲ್ಲಿ ಇರೋದು ಎಷ್ಟು ಹಳ್ಳಿಗಳಿದಾವೆ. ಆದ್ರೆ ಒಂದು ಅಬ್ಸರ್ವ್ ಮಾಡ್ತಾ ನೀವು, ಎಲ್ಲಾ ಹಳ್ಳಿ ಎಲ್ಲಾ ಮನೆಗಳು ಬರೀ ಬಿಳಿ ಕಲರೇ ಇರೋದು, ಯಾವ ಕಲರ್ ಮಾಡೇ ಇಲ್ಲ. ಬಿಳಿ ಮತ್ತೆ ಯೆಲ್ಲೋ ಕಲರ್ ಡೋರ್ಗಳು. ಎಂತಕ್ಕೆ ಅಂದ್ರೆ ಇಲ್ಲಿ ಡೆಸರ್ಟ್ ಅಲ್ವಾ. ಇವಾಗ ನಾವು ಬಂದಿರೋದು ವಿಂಟರ್ ಟೈಮಲ್ಲಿ. ಸಮ್ಮರ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ. ಮತ್ತೆ ಅದನ್ನ ತಂಪನ ಹೀರ್ಕೊಳಕ್ಕೆ ಬಿಳಿ ಕಲರು. ಆಮೇಲೆ ಆಗಿನ ಕಾಲದಲ್ಲಿ ಪ್ಲೇಗ್ ಬರ್ತಿತ್ತಂತೆ. ಆ ಪ್ಲೇಗ್ ನ ಡಿಸ್ಇನ್ಫೆಕ್ಟೆಂಟ್ ಮಾಡ್ಲಿಕ್ಕೆ ಬಿಳಿ ಕಲರ್ ಬಳಿತಿದ್ರಂತೆ. ಅದು ಹಾಗೆ ಟ್ರೆಡಿಷನ್ ತರ ಬಂದ್ಬಿಟ್ಟಿದೆ ಅವ್ರಿಗೆ. ರಾಂಡಾಗೆ ಸ್ವಾಗತ ಸುಸ್ವಾಗತ. ಪ್ರಪಂಚದ ಮೂಲೆಯಿಂದ ಜನ ಇಲ್ಲಿ ಎಂತಕ್ಕೆ ಬರ್ತಾರೆ ಗೊತ್ತಾ? ಒಂದು ಬ್ರಿಡ್ಜ್ ನೋಡಕ್ ಬರ್ತಾರಪ್ಪ. ಏನಪ್ಪ ಒಂದು ಬ್ರಿಡ್ಜ್ ನೋಡಕ್ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋತೀರಾ? ಬನ್ನಿ, ಆ ಬ್ರಿಡ್ಜ್ ಮೇಲೆ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ತೋರಿಸ್ತೀವಿ. ಡ್ರೈವ್ ಮಾಡ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಗೊತ್ತಿಲ್ಲ, ಆದ್ರೆ ಆಮೇಲೆ ತಿರ್ಗಾ ನಡ್ಕೊಂಡ್ ಬರ್ತೀವಿ. ಸೊ ಇದೇ ಆ ಫೇಮಸ್ ಬ್ರಿಡ್ಜ್, ರಾಂಡಾ ಬ್ರಿಡ್ಜ್. ಏನು ಕಾಣಿಸ್ತಾನೆ ಇಲ್ಲ ಚಿರು ಕಾರಲ್ಲಿ. ಅಲ್ಲ, ಇವಾಗ ನೋಡಿ, ಇದೇ ಬ್ರಿಡ್ಜ್ ನೋಡಿ, ಐಕಾನಿಕ್ ಬ್ರಿಡ್ಜ್ ನಾವು ಹೋಗ್ತಾ ಇರೋದು. ಏನು ಕಾಣಿಸ್ತಿಲ್ಲ ಅಲ್ವಾ? ಏನಪ್ಪಾ ಇಷ್ಟೊಂದು ಬ್ರಿಡ್ಜ್ಗೆ ದೊಡ್ಡ ಹೈಪು ಅಂತೀರಾ? ಇಳ್ದಾದ್ಮೇಲೆ ಕಾರಿಂದ ಇಳ್ಕೊಂಡು ತೋರಿಸ್ತೀವಿ ಹೆಂಗ್ ಕಾಣುತ್ತೆ ಬ್ರಿಡ್ಜು ಅಂತ. ರಾಂಡಾಗೆ ಸ್ವಾಗತ ಸುಸ್ವಾಗತ. ರೋಡ್ ಟ್ರಿಪ್ ಮಾಡಬೇಕಾದ್ರೆ ಮಜಾ ಏನು ಗೊತ್ತಾ? ಇದೇ ಥರ ಅಕ್ಕಪಕ್ಕ ಇರೋ ಸುಂದರವಾದ ಹಳ್ಳಿಗಳ್ನ ನೋಡ್ಕೊಂಡು ಹೋಗ್ಬೋದು. ಆದರೆ ನಾವು ಈ ಹಳ್ಳಿಗೆ ಏನು ಬಂದಿದ್ದು ಗೊತ್ತಾ? ಬುಲ್ ಫೈಟಿಂಗ್ ಅನ್ನೋದು ಗೊತ್ತಾ? ಬುಲ್ ಫೈಟಿಂಗು ಫಸ್ಟ್ ಸ್ಟಾರ್ಟ್ ಆಗಿದ್ದಿಲ್ಲೇ. ಆದರೆ ಮೊದಲೇನಾಗ್ತಿತ್ತು, ಜನಗಳು ಎಸ್ಪೆಷಲಿ ಗಂಡಸರ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಕಾಡಲ್ಲಿ ಎಲ್ಲ ಕಡೆ ಹೋಗ್ಬಿಟ್ಟು ಬುಲ್ನ, ಕೋಣಗಳನ್ನ, ಗೂಳಿಗಳ್ನ ಬೇಟೆ ಆಡ್ತಾಯಿದ್ರು. ಅದಾದಮೇಲೆ ಏನು ಮಾಡಿದ್ರು, ಇಲ್ಲಿ ರಾಂಡಾಲಿ ಈ ವ್ಯಕ್ತಿ ಕಾಣಿಸ್ತಾ ಇದ್ದಾರಲ್ಲ, ಆ ಥರ ಮಾಡಬಾರ್ದು ಅಂದ್ಬಿಟ್ಟು ಬುಲ್ ಫೈಟಿಂಗ್ನ ಅಫಿಷಿಯಲ್ ಆಗಿ ಒಂದು ಆರ್ಟ್ ಥರ ಕನ್ಸಿಡರ್ ಮಾಡಿ ಬುಲ್ ಫೈಟಿಂಗ್ನ ಲೀಗಲೈಸ್ ಮಾಡಿ ಆಗಿನ ಕಾಲದಲ್ಲೇ ಒಂದು ಅಫಿಷಿಯಲ್ ಆಗಿ ಮಾಡಿದ್ದು ಇದೇ ರಾಂಡಾ. ಸರ್ಕಾರ ಅಲ್ಲ, ಈ ರಾಂಡಾ ಈ ಹಳ್ಳಿಯಲ್ಲಿ ಫಸ್ಟು ಬುಲ್ ಫೈಟಿಂಗ್ ನಡೆದಿದ್ದು. ಇದು ಕಾಣಿಸ್ತಾ ಇದೆಯಲ್ಲ, ಇವರೇ ಅದನ್ನು ಮಾಡಿದ್ದು. ಆಮೇಲೆ ಇದು ಬಂದ್ಬಿಟ್ಟು ಇದು ಬುಲ್ ಫೈಟಿಂಗ್ ಅರೀನಾ. ಸ್ಪೇನ್ನ ಓಲ್ಡೆಸ್ಟ್ ಬುಲ್ ಫೈಟಿಂಗ್ ಅರೀನಾ ಬಂದ್ಬಿಟ್ಟು ಇದು. ಸ್ಪೇನ್ ಅನ್ನೋದಕ್ಕೂ ಇಡೀ ಪ್ರಪಂಚದ ಓಲ್ಡೆಸ್ಟ್ ಬುಲ್ ಫೈಟಿಂಗ್ ಅರೀನಾ. ಅಂದರೆ ಒಂದು ಜಾಗದಲ್ಲಿ ನಾವು ಹೆಂಗೆ ಕ್ರಿಕೆಟ್ ಆಡ್ತೀವಲ್ಲ, ಏನೋ ಒಂದು ಸ್ಪೋರ್ಟ್ಸ್ ಆಡ್ತೀವಲ್ಲ, ಆ ಥರ ಬುಲ್ ಫೈಟಿಂಗ್ನ ಒಂದು ಸ್ಪೋರ್ಟ್ ಥರ ಕನ್ಸಿಡರ್ ಮಾಡಿದ್ದು ಇದೇ ಜಾಗ. ಇದು ಸ್ಪೇನ್ನ ಅತ್ಯಂತ ಹಳೆಯ ಬುಲ್ ಫೈಟಿಂಗ್ ಅರೀನಾ. ಆಕ್ಚುಲಿ ಕ್ಲೋಸ್ ಆಗ್ಬಿಟ್ಟಿದೆ ಇವಾಗ ಅರೀನಾ. ಹೌದಾ? ಎಂಟ್ರಿ ಇಲ್ಲ ಮನ. ಯಾಕೆ? ಅದು ಕ್ಲೋಸ್ ಆಗಿತ್ತು, ನೋಡಿ ಚೆಕ್ ಮಾಡಿದೆ, ಕ್ಲೋಸ್ ಆಗಿತ್ತು. ಏಪ್ರಿಲ್ ಓಪನ್ ಆಯ್ತದೇನೋ, ಮೇ ಬಿ. ಸೊ ನೋಡ್ರಪ್ಪ, ಬುಲ್ ಫೈಟಿಂಗ್ ಅಂತೀವಿ ನಾವು. ಈ ವ್ಯಕ್ತಿ ಬಂದ್ಬಿಟ್ಟು ಆ ಬುಲ್ ಫೈಟಿಂಗ್ನ ಒಂದು ಗೇಮ್ ಥರ, ಒಂದು ಸ್ಪೋರ್ಟ್ ಥರ ಮಾಡಿ ದುಡ್ಡು ಮಾಡೋಕ್ಕೆ ಹೆಂಗೆ ಅಂದ್ಬಿಟ್ಟು ಲೀಗಲೈಸ್ ಮಾಡಿದ್ದು. ಅದೆಲ್ಲ ಸರಿ, ನೀನು ಯಾಕೆ ಇಷ್ಟು ನಡುಕ್ತಾ ಇದೆಯಾ? ಟೆಂಪ್ರೇಚರ್ ಸಖತ್ ಕೋಲ್ಡ್ ಇದೆ ಚಿನ್ನು. ಬೆಳಗ್ಗೆ -1 ಇತ್ತು, ಇವಾಗ 6 ಡಿಗ್ರಿ ಇದೆ. ನಾನು ಸಖತ್ ಬಿಸಿಲಿರುತ್ತೆ ಅಂದ್ಕೊಂಡೆ. ಬೆಟ್ಟದ ಮೇಲೆಲ್ಲ ಸ್ನೋ ಆಗಿದೆ. ಇಲ್ಲಿ ಬಿಸಿಲು ಅತಿ ಪೀಕ್ ಹೋಗುತ್ತೆ, 40-45 ಸಮ್ಮರಲ್ಲಿ. ಅಂದರೆ ಜೂನಿಂದ ಆಗಸ್ಟ್ವರೆಗೂ. ವಿಂಟರಲ್ಲಂತೂ ಸಖತ್ ಕಚ್ಚಡವಾಗಿರುತ್ತೆ. ಸೊ 2 ಪೀಕ್ ಇರುತ್ತೆ ಇಲ್ಲಿ. ಸೊ ಬನ್ನಿ ಇವಾಗ ರಾಂಡಾ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ನಾನು ಬೆಳಗ್ಗೆ ನೋಡಿದೆ, ಶಾಕ್ ಆಗೋಯ್ತು. -1 ಅಂತ ಇತ್ತು. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಕಿರಣಂತೂ ಪಾಪ ನಡುಕ್ತಾ ಇದ್ದಾರೆ. ನಾನು ಸ್ಪೇನು ಚಳಿರ ಅಂದ್ಬಿಟ್ಟು ಜಾಕೆಟು ಸರಿಯಾಗಿರೋದು ತಂದಿಲ್ಲ, ನಾರ್ಮಲ್ ಆಗಿರೋದು ತಂದಿದ್ದೀನಿ. ಸಖತ್ ಚಳಿ ತಡೆಯಲ್ಲ, ಅದು ಇಲ್ಲಿ ಹಾಕೊಂಡು ಹೊಡಿತಾ ಐತೆ ಚಳಿ. ಆದ್ರೂ ಪರವಾಗಿಲ್ಲ, ಬನ್ನಿ, ಬ್ಯೂಟಿಫುಲ್ ಆಗಿರೋ ಜಾಗನ ತೋರ್ಸ್ಕೊ ಬರ್ತೀವಿ. ಇಡೀ ಹಳ್ಳಿನೇ ಖಾಲಿ ಇದೆ. ಇದು 1-2-3 ಸ್ಟ್ರೀಟ್ ಮಾತ್ರ ಫುಲ್ ಜನಗಳವ್ರೆ. ಅಲ್ಲವ್ರೆ ವ್ಯೂ ಕಾಣಿಸುತ್ತೆ ಅನ್ಸುತ್ತೆ ಚಿನ್ನು. ಆಮೇಲೆ ಹೋಗೋಣ ಬಾ, ಫಸ್ಟು ಇದಕ್ಕೆ ಹೋಗೋಣ, ಮೇನ್ ರಾಂಡಾ ಬ್ರಿಡ್ಜ್ಗೆ ಹೆಂಗಿದೆ ಅಂತ. ಇಲ್ಲಿದೆ ನೋಡಿ ಊಟದ ಜಾಗಗಳೆಲ್ಲ. ಸಿಟಿ ಓಲ್ಡ್ ಸಿಟಿ, ಹಿಸ್ಟಾರಿಕಲ್ ಸಿಟಿ. ಚಳಿಗೂ ಆ ಚಾಕ್ಲೇಟ್ ಸ್ಮೆಲ್ಗೂ ಇವರೆಲ್ಲ ಹಂಗೆ ಕಣ ಸ್ಮೆಲ್ ಚೆನ್ನಾಗಿ ಮಾಡ್ಬಿಡ್ತಾರಲ್ವಾ. ಒಳಗೆ ಬಂತೀನಿ ಅಂತ ಕರಿತಾ ಇದ್ದ ನನ್ನನ್ನು. ಇಲ್ಲಿ ನೋಡ್ತೀನಿ ಮಸಾಲೆ ಐಟಮ್ಸ್. ಹೌದು, ನಮ್ಮ ಥರ ಫುಲ್ ಮಸಾಲೆ ಐಟಮ್ಸ್ ಇಲ್ಲಿ. ಇದು ಚಿನ್ನು ಟೀಗೆ ಹಾಕ್ಬಿಡ್ತಾರಲ್ಲ ಅದು. ಇಂಡಿಯಾದಿಲ್ಲ, ನಾನು ಕುಡಿಯಲ್ಲ. ಪಾಕಿಸ್ತಾನಿ ಇಟ್ಟವ್ರೆ, ನಾವು ಇಂಡಿಯಾದೇ ಇಟ್ಟಿಲ್ಲ ಇವರು. ಆಮೇಲೆ ಇಡೀ
ಹಳ್ಳಿನ ಹೆಂಗೆ ಪೇಂಟ್ ಮಾಡೋರು ನೋಡಿ. ಇವ್ರು ಜಾಸ್ತಿ ಉಪಯೋಗಿಸೋದು ಕೆಂಪು ಕಲರು, ವೈಟ್ ಕಲರು ಮತ್ತು ಅರ್ಶಿನ ಕಲರು, ಎಲ್ಲೋ ಕೆಂಪು ಬಿಳಿ ಅರ್ಶಿನ. ಇಡೀ ಸಿಟಿನೇ ಅದರಲ್ಲೇ ಪೇಂಟ್ ಮಾಡಿರ್ತಾರೆ ಎಲ್ಲ ಮನೆಗಳ್ನು. ಕೆಂಪು ಸ್ವಲ್ಪ ಕ್ರಾಂತಿ ಅಲ್ವಾ, ಆ್ಯಕ್ಚುಲಿ ಕ್ರಾಂತಿನ ಸೂಚಿಸುತ್ತಲ್ವಾ. ಆದರೆ ಇಲ್ಲೂ ಅಷ್ಟೇ ನೋಡಿ, ಒಂದೊಂದು ಗಿಡಗಳಿಗೆ ನಾವು ರೋಡ್ ಸೈಡ್ ಆರೆಂಜ್ ಗಿಡ ಅಂತೀವಿ. ಹೆಂಗೆ ಮಾಡೋರೆ ನೋಡಿ ಅಲ್ವಾ, ಕರೆಕ್ಟಾಗಿ ಅದಕ್ಕೆ ನೀರು ಹೋಗಂಗೆ ಎಲ್ಲ ಫೆಸಿಲಿಟಿ ಕೊಟ್ಟು. ಇನ್ನು ಅಷ್ಟೇ ವಾಸನೆ ಒಳಗೆ ಬಾ ಅಂತ ಆಯ್ತಾ. ಅಲ್ಲಿ ನೀನು ಚುರೋಸ್ ಕೇಳ್ದಲ್ಲ, ಚಾಕ್ಲೇಟ್ ಡ್ರಿಂಕ್ ಇದೆಯಾ ನೋಡ್ತಾ ಇದ್ದೆ. ಆವಾಗಲೇ ನಿಮಗೆ ಕಾರಲ್ಲಿ ಕರ್ಕೊಂಡೋಗಿ ತೋರಿಸಿದ್ವಿ ಆ ರಾಂಡಾ ಬ್ರಿಡ್ಜ್ನ, ಏನೂ ಕಾಣಿಸಿರ್ಲಿಲ್ಲ. ಇವಾಗ ನಡ್ಕೊಂಬಂದು ತೋರಿಸ್ತೀವಿ. ಏಂತಕ್ಕೆ ಈ ಅದ್ಭುತ ಬ್ರಿಡ್ಜ್ನ ನೋಡೋಕ್ಕೆ ಲಕ್ಷಾಂತರ ಜನ ಬರ್ತಾರೆ. ನಾವು ಏಂತಕ್ಕೆ ಬಂದಿದ್ದೀವಿ ಅಂತ. ಕುದುರೆಗಳು ಅವಾಗಿನ ಕಾಲದಿಂದ ಇದೆ ಅನ್ಸ್ತಲ್ವಾ ಕಿರಣ ಇಲ್ಲಿ ಸ್ಪೇನಲ್ಲಿ. ಆ್ಯಕ್ಚುಲಿ ಯುರೋಪಿಯನ್ ಈ ಹಳ್ಳಿಗಳೆಲ್ಲ ಕುದುರೆಗಳು ಕಾಮನ್ನು ನಮ್ಗೆ ರೌಂಡ್ ಓಡಿಸೋಕ್ಕೆ. UK ಅಲ್ಲೆಲ್ಲ ಪೊಲೀಸರು ಕೂಡ ಯೂಸ್ ಮಾಡ್ತಾರೆ ಇನ್ನ. ಓಕೆ, ದ ಫೇಮಸ್ ರಾಂಡಾ ಬ್ರಿಡ್ಜ್ಗೆ ಸ್ವಾಗತ ಸುಸ್ವಾಗತ. ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ಗೊತ್ತಾ. ಅಯ್ಯೋ ಹತ್ತಕ್ಕಾಗಲ್ಲ. ರೈತರ ಚಿನ್ನು. ಓ ಮೈ ಗಾಡ್. ಆಕ್ಚುಲಿ ಇದು ಬರೀ ಒಂದು ಪಾಯಿಂಟ್ ಅಷ್ಟೇ. ಅಲ್ಲಿ ಕೆಳಗಡೆ ನೋಡಲಿ ಪಾತ್ ಕಾಣಿಸ್ತಾ ಇದೆಯಾ ನಿನಗಲ್ಲಿ? ಆ ಪಾತು ನಡ್ಕೊಂಡು ಹೋಗ್ಬೇಕು. ಹೌದು. ಇದು 1745ರಲ್ಲಿ ಸ್ಟಾರ್ಟ್ ಮಾಡಿದ್ದು, ಅದು ಕಂಪ್ಲೀಟ್ ಆಗಿದ್ದು 1928ರಲ್ಲಿ. ಹಳೇ ಬ್ರಿಡ್ಜ್ ಥರ ಕಾಣಿಸುತ್ತೆ, ಆದರೆ ಇದೊಂಥರ ಮಾಡರ್ನ್ ಬ್ರಿಡ್ಜೇ ಇದು. ಸೊ ನೀವೊಂದು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಏನಕ್ಕಪ್ಪ ಇಷ್ಟು ಫೇಮಸ್ ಈ ಬ್ರಿಡ್ಜ್ ಅಂತ ಹೇಳಿದ್ರೆ, 2 ಪಾರ್ಟ್ ಆಫ್ ದ ಹಳ್ಳಿ ಇದೆ. ಒಂದು ಬಂದು ಹೊಸ ಹಳ್ಳಿ, ಒಂದು ಬಂದು ನ್ಯೂ ಹಳ್ಳಿ. ಇದನ್ನ ಕನೆಕ್ಟ್ ಮಾಡಿದೆ. ಆದರೆ ಇದರ ಪ್ರಾಮಿನೆನ್ಸ್ ಏನಪ್ಪ ಅಂದರೆ, ಆಗಿನ ಕಾಲದಲ್ಲಿ ಡಿಫೆನ್ಸ್ ಅಂದರೆ ಬೇರೆ ಯಾರು ಕೂಡ ಇನ್ವೇಡ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ ಈ ಹಳ್ಳಿನ ಸ್ಪೇನಲ್ಲಿ. ಯಾಕಂದ್ರೆ ನೋಡಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳೇ, ಫುಲ್ ಇದು ಆಂಡಲೂಸಿಯಾ ಇದೇ ಕವರ್ ಆಗ್ಬಿಟ್ಟಿದೆ. ಹೌದು, ಯಾರು ಗೊತ್ತೇ ಇರಲಿಲ್ಲ, ಬರಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ. ಸೊ ವೆಲ್ಕಮ್ ಟು ರಾಂಡಾ ಬೋಂಡಾ. ಚಿನ್ನು ಆರ್ ಎತ್ಬಿಟ್ಟು ಬಿ ಹಾಕು. ಬೋಂಡಾ 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 ಬಿಸಿ ಬಿಸಿ ಬೋಂಡಾ. ಸೊ ನಾವು 2017ರಲ್ಲಿ ಇದೇ ರಾಂಡಾ ಹಳ್ಳಿಗೆ ಬಂದಿದ್ವಿ. ಆವಾಗ ಇಲ್ಲಿ ಏನು ಪಾತ್ ಗೀತ್ ಏನೂ ಇರಲಿಲ್ಲ, ಸುಮ್ಮನೆ ಹಂಗೆ ಬಿಟ್ಬಿಟ್ಟಿದ್ರು ಹೆಂಗಾರು ಬನ್ನಿ ಅಂತ. ಇವಾಗ ಕ್ಲೀನಾಗಿ ಪಾತ್ ಗೀತ್ ಎಲ್ಲ ಮಾಡವ್ರೆ. ಸೊ 8 ವರ್ಷದಲ್ಲಿ ಒಂದು ದೇಶ ಎಷ್ಟು ಡೆವಲಪ್ ಆಗುತ್ತೆ ಟೂರಿಸಮ್ಗೋಸ್ಕರ ಅಂದರೆ ಇದರಿಂದನೇ ಗೊತ್ತಾಗುತ್ತೆ ನಮಗೆ. ಅಲ್ಲ ನೋಡಿ, ಒಂದು 8 ವರ್ಷದಿಂದ ನಾವು ಅದನ್ನ ನೋಡಕ್ಕೆ ಬಂದಾಗ ಸೇಮ್ ಅದಂತೂ ಹಂಗೆ ಇದೆ. ಬಟ್ ಅಕ್ಕಪಕ್ಕ ಎಷ್ಟು ಡೆವಲಪ್ ಆಗಿದೆ ಅಂತ ಕೇಳಿ, ಡೆವಲಪ್ ಆಗಿ ಟೂರಿಸಮ್ಗೋಸ್ಕರ ಟೂರಿಸಮ್ ಇಂದನೇ ಹೇಳ್ಬೋದು. ಎಲ್ಲರೂ ಚಳಿಗೆ ಬೆಚ್ಚಿಗೆ ಬಂದು ಕೂತ್ಕೊಂಡ್ಬಿಟ್ಟವ್ರೆ. ನೀವು ಐಸ್ ಕ್ರೀಮ್ ಬೇಕಾ ಈಗ ಚಳಿಗೆ? ಬೇಡ ಗುರು. ನಾವು ಒಂದು ಸಿಟಿಲ್ಗೂ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ವೈಬ್ ಎಷ್ಟು ಡಿಫ್ರೆಂಟ್ ಆಗಿರೋದು ಗೊತ್ತಾ. ಇಲ್ಲಿ ಜನಗಳು ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ. ಎಷ್ಟು ವೈಬ್ ಡಿಫ್ರೆಂಟ್ ಆಗಿರುತ್ತೆ ಅಲ್ಲಿಗೂ ಇಲ್ಲಿಗೂ ಅಲ್ವಾ. ನಾವು ಒಂದು ಸಿಟಿಲಿ ಇರೋದಕ್ಕೂ ಒಂದು ಹಳ್ಳಿಲಿ ಇರೋದಕ್ಕೂ ನಾನು ಹಿಂದೆ ಇರೋಳು ಅಕ್ಕ ಜವಾನಂದಂಗೆ ಆಗ್ತಾ ಅವಳು ಎಂಜಾಯ್ ಮಾಡ್ತಾಳೆ. ಹೌದಾ? Can I get some spoon please? ಓಕೆ, super guys. Yes, cheers. ಸೊ ನಮಗೆ ಕೇಕ್ ಸಿಕ್ತು. ಇವಾಗ ನಾವು ಚುರ್ರೋಸು ಮತ್ತೆ ಒಂದು ಹಾಟ್ ಡ್ರಿಂಕ್ ಚಾಕ್ಲೇಟ್ ತಗೊಬೇಕು. ಇಷ್ಟೊಂದು ಒಳ್ಳೆಯವ್ರು ಗೊತ್ತಾ ಆ್ಯಕ್ಚುಲಿ. ಇಲ್ಲಿ ಏನಂದ್ರೆ ನಾನು ಫಸ್ಟ್ ಇದನ್ನ ಕೇಳಿದೆ ಇವ್ರಿಗೆ, ಹಾಟ್ ಚಾಕ್ಲೇಟ್ ಇದೆಯಾ ಅಂತ. ಅವ್ರೇನು ಹೇಳಿದ್ರು ನನ್ನ ಹತ್ರ ಇಲ್ಲ, ಬಟ್ ಪಕ್ಕದ ಹೋಗೋ ಸಕ್ಕತ್ತಾಗ ಮಾಡ್ಕೊಡ್ತಾರಂತ. ಆ್ಯಕ್ಚುಲಿ ಬಿಸ್ನೆಸ್ ಅಲ್ಲಿ ಹೇಳೋದೇ ಇಲ್ಲ ಚಿನ್ನ ಈ ಥರ. ಗೊತ್ತಿಲ್ಲ ಹೋಗು ಅಂದ್ಬಿಡ್ತಾರೆ. ಅಲ್ಲಿದೆ ನೋಡಿ ಚುರೋಸು ಚಾಕ್ಲೇಟ್. ಕಿರಣ ಇಲ್ಲಿ ಬಿಸಿ 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 ಚುರೋಸು. ಓ ಇಲ್ಲಿದೆ, ಅವನು ತಗೊಂಬಂದು ಕೊಡ್ತಾನಾ? ಇಲ್ಲ ಇಲ್ಲ ನೋಡೋಣ. ಇವ್ರದ್ದು ಬೇರೆ ಇವ್ರದ್ದೇ ಬೇರೆನಾ? ಎಲ್ಲ ಎರಡು ಒಂದೇ ಮನ. ಅವ್ರದ್ದು ಬೇರೆ ಮೆಕ್ಡೊನಾಲ್ಡ್ಸ್ ಅದು. ಕಿರಣ ಬೋಂಡ ಅಂತ ಹೇಳ್ಬಿಟ್ಟು ಆಸೆ ಹುಟ್ಟಿಸ್ಬಿಟ್ಟು ಅಲ್ಲಿ ಬೋಂಡ ಅಂತ ಎಲ್ಲೂ ಸಿಗಲ್ಲ. ಸೊ ಬಿಸಿ ಬಿಸಿ ಈ ಚಳಿಗೆ ಕಾಫಿ ಕುಡಿತಾ ಇದ್ದೀವಿ. ಆಮೇಲೆ ಕತ್ಲಾಗ್ಬಿಡುತ್ತೆ, ಬೇಗ ಬೇಗ ವೀಡಿಯೋ ಮಾಡಬೇಕು ಅಂತಬಿಟ್ಟು ಊಟ ಕೂತ್ಕೊಂತಲ್ಲ ಸ್ಯಾಂಡ್ವಿಚ್ ತೊಗೊಂಡು ತಿಂತಾ ಇದ್ದೀವಿ ಇವಾಗ ಅಷ್ಟೇ. ಇದು ಚಿಕನ್ ಸ್ಯಾಂಡ್ವಿಚ್ಚು, ಇದು ಚಿಕನ್ ಸ್ಯಾಂಡ್ವಿಚ್ಚು. ಅದ್ರ ಜೊತೆಗೆ ಹಾಟ್ ಚಾಕ್ಲೇಟ್ ಹೇಳಿದ್ದೀವಿ, ಚುರೋಸ್ ಹೇಳಿದ್ದೀವಿ, ಬಂದಿಲ್ಲ ಇನ್ನು. ಚುರೋಸಿನ ಬಿಸಿ ಬಿಸಿ ಆಗ್ತಾರೆ ಚಿನ್ನು. ಬೋಂಡ ಹತ್ರ ಇಲ್ಲಿ ಚುರೋಸು ಸ್ವೀಟ್ ಇರ್ತಾ ಅದ್ರ ಅಷ್ಟೇ. ಸೊ ಈ ವೆದರ್ಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾನೆ ಇದೆ. ಕೋಲ್ಡ್ ವೆದರ್ಗೆ ಫಾಸ್ಟಾಗಿ ಇದನ್ನು ತಿನ್ಕೊಂಡು ಹೊರಟ್ಬಿಡ್ತೀವಿ. ಹೆಂಗಿದೆ ಚಿನ್ನು ಟೇಸ್ಟು? ಕಾಫಿ ಚೆನ್ನಾಗಿದೆ. ಕಾಫಿ ಅಷ್ಟೇ ಕುಡಿದಿರೋದಿನ್ನ. ಚುರೋಸು ವೇಟ್ ಮಾಡ್ತಾ ಇದೀವಿ ಅವಾಗಿಂದ. ಏನು ತಿನ್ನೋದು ಹಂಗೆ ಕೊಟ್ಬಿಟ್ಟು ಶಾವಿಗೆ ಕೊಟ್ಟಂಗೆ. ನೀನು ಬೋಂಡ ಅಂತ ಹೇಳಿದ್ರೆ ಚಿನ್ನು, ಇವ್ರದ್ದು ಚುರೋಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಅಂದರೆ ಫುಲ್ ಸ್ವೀಟು ಆ್ಯಕ್ಚುಲಿ. ಇದನ್ನು ಹಿಂಗೆ ಎತ್ಕೊಂಡು ತಿಕ್ಕಾಗಿರೋ ಚಾಕ್ಲೇಟ್ ಡ್ರಿಂಕಲ್ಲಿ ಹಿಂಗೆ ಎತ್ಕೊಂಡು ಹೆಂಗಿದೆ? ಚೆನ್ನಾಗಿದೆ, ಫ್ರೆಶ್ ಇದೆ. ನಮ್ಮ ಶಾವಿಗೆ ಥರ ಮಾಡಿರ್ತಾರೆ. ಚುರೋ ಸಕ್ಕತ್ ಫೇಮಸ್ ಇಲ್ಲಿ. ಅದ್ರ ಜೊತೆಗೆ ಚಾಕ್ಲೇಟ್ ಡ್ರಿಂಕ್. ಫುಲ್ ನೀರು ಹೋಗ್ತದಪ್ಪ, ಗಾಬರಿ ಆಗ್ತೈತೆ. ನನಗೆ ಇದು ಕಾಣಿಸ್ತಾ ಇರಲಿಲ್ಲ ಆವಾಗಲೇ ನೀರು. ನಾವು ಅವಾಗ ಅಲ್ಲಿ ಮಧ್ಯದಲ್ಲಿ ಎಲ್ಲೋ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ ಆಶಾ. ಅವಾಗ ಡ್ರೈ ಸೀಸನ್ ಇತ್ತ ಅಂತ ಅನಿಸ್ತಾ ಇದೆ. ಇಷ್ಟು ಗ್ರೀನ್ ನೋಡೇ ಇರಲಿಲ್ಲ ಕಿರಣ್. ಅಲ್ಲೆಲ್ಲ ಮನೆಗಳಿದೆ ನೋಡಿ.
ಕೇವ್ಸು ಮನೆಗಳದು ಇಲ್ಲ ಪಾಳು ಬಿದ್ದಿದೆ. ಇದ್ರು ತಾನೇ ಮುಂಚೆನಾದ್ರು ಮನೆ ಇದೆ ಅಂದಮೇಲೆ. ಕಿರಣ ಹಂಗೆ ಪ್ಯಾನ್ ಮಾಡು, ಕ್ಯಾಮ್ರಾ ತೋರಿಸ್ತೀನಿ. ಫುಲ್ ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ನೋಡಲಿ ವ್ಯವಸಾಯದ ಲ್ಯಾಂಡ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಅವರು ಅಲ್ವಾ. ಸೊ ಈ ಸ್ಟ್ರಾಟಜಿಕ್ ಪಾಯಿಂಟ್ ಹೆಂಗೆ ಇಟ್ಕೊಂಡಿದ್ರು ಅಂದರೆ ಎಲ್ಲ ಕಡೆ ಬೆಟ್ಟ ಗುಡ್ಡ, ಜೊತೆಗೆ ಈ ಬ್ರಿಡ್ಜ್ನ ಕಟ್ಟಿಸ್ಕೊಂಡು ಅವರು ಈ ಜಾರ್ಜ್ಗೆ ನೀರು ಹೋಗೋಕ್ಕೆ ಯಾಕಂದರೆ ದಾರಿ ಮಾಡಿಕೊಟ್ಟಿದ್ರು. ಇಲ್ಲಾಂದರೆ ಇದ್ ಕಡೆಯಿಂದ ಇದ್ ಕಡೆ ಹೋಗಿ ಜಾಗನೇ ಇರಲಿಲ್ವಂತೆ ಅವ್ರಿಗೆ. ಈ ಪಾರ್ಟ್ ಆಫ್ ದ ಹಳ್ಳಿಗೂ ಆ ಪಾರ್ಟ್ ಆಫ್ ದ ಹಳ್ಳಿಗೂ ಹೋಗಿ ಜಾಗನೇ ಇಲ್ಲ ಇವ್ರಿಗೆ. ಹೆಂಗೆ ಹೋಗ್ತಿದ್ರು ಇವರು ಅಲ್ವಾ? ಇವಾಗ ಇಲ್ಲಿಂದ ಇನ್ನೊಂದು ಕಡೆ ಪಾಯಿಂಟ್ ಆಫ್ ವ್ಯೂ ಕಾಣಿಸುತ್ತೆ. ಆ್ಯಕ್ಚುಲಿ ಒಂದು ಸಿಟಿ ಹೆಂಗೆ ಡೆವಲಪ್ ಮಾಡೋರು ಗೊತ್ತಾ ಇವರು ಟೂರಿಸಮ್ಗೋಸ್ಕರ. ನಾವು 8 ವರ್ಷದಿಂದ ಬಂದಾಗ ಇದೆಲ್ಲ ಫುಲ್ಲು ಮಣ್ ರೋಡ್ ಆಗಿತ್ತು, ಈ ಬ್ರಿಡ್ಜ್ ಬಿಟ್ಟು ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಕ್ಲೀನಾಗಿ. ಜಾರ್ಜಿಂದ ಹರ್ಕೊಂಡು ಹೋಗ್ತಾ ಇದೆ. ಆಮೇಲೆ ಅಕ್ಕಪಕ್ಕ ಮನೆಗಳು, ಜನಗಳು ಕೆಳಗಡೆನೂ ವಾಸ ಅವರೇ ಇಲ್ಲಿ. ದೊಡ್ಡ ಸಿಟಿನೇ ಚಿನ್ನ ಇದು. ಓಲ್ಡ್ ಟೌನ್ ಅಷ್ಟೇ, ಹಿಸ್ಟಾರಿಕಲ್ ಸಿಟಿ ರೌಂಡಾದು. ಓ ಈ ಸೈಡ್ ನೋಡಿ ವ್ಯೂ. ಅಲ್ಲೊಂದು ಪುಟಾಣಿ ಬ್ರಿಡ್ಜ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಇವ್ರಿಗೆ ಏನಾಗ್ತಿತ್ತು ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಹೋಗಕ್ಕೆ ಆಗ್ತಿರಲಿಲ್ಲ. ಆವಾಗ 3 ಬ್ರಿಡ್ಜು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಇಲ್ಲಿ. ಅದೊಂದು ಪುಟಾಣಿ ಬ್ರಿಡ್ಜು, ಮತ್ತು ನಾವಿಲ್ಲಿ ನಿಂತೊಂದು ಮೇಜರ್ ಬ್ರಿಡ್ಜು, ಮತ್ತು ಅದು ಕಡೆ ಒಂದು ಬ್ರಿಡ್ಜ್ ಇದೆ ಅಂತೆ. ಇವು 3 ಬ್ರಿಡ್ಜ್ ಕನೆಕ್ಟ್ ಆದರೆ ಈ ರಾಂಡಾ ಸಿಟಿ ಕನೆಕ್ಟ್ ಆಗುತ್ತೆ ಅಲ್ವಾ. ಹೆಂಗೆ ಹೈಟಾಗಿ ಜಾರ್ಜ್ ಬ್ರಿಡ್ಜ್ಗಳು ಕಟ್ಸ್ಕೊಂಡು ನೋಡಿ. ರಾಂಡಾದು ಒಂದು ಬ್ರಿಡ್ಜ್ದು ಒಳ್ಳೆ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿಂದ ವ್ಯೂ ಪಾಯಿಂಟ್ ಕಾಣಿಸುತ್ತೋ ಕಾಣಿಸಲ್ವೋ ಗೊತ್ತಿಲ್ಲ. ನೋಡೋಣ, ಚೆಕ್ ಮಾಡೋಣ. ಓ ಚಿನ್ನು, ಇದೇ ಪಾಯಿಂಟು. ಯು ಆರ್ ದ ಜೀನಿಯಸ್ ಕಿರಣ್, ಯು ಆರ್ ಜೀನಿಯಸ್. ವಾವ್, ಬ್ರಾವೋ ಬ್ರಾವೋ, ವಾವ್, ಹೆಂಗೆ ಸೂಪರ್ ಚಿನ್ನು. ವಾವ್, ಬ್ರಾವೋ ಬ್ರಾವೋ ಚಿನ್ನು, ಬ್ರಾವೋ. ಕಿರಣ ಆಯ್ತು ಎಷ್ಟು ಸೂಪರ್ ಆಗಿ ಒಳ್ಳೆ ಕೆಲಸ ಮಾಡ್ದ ಅಂದರೆ, ಒಂದು ಪಾಯಿಂಟ್ ಇತ್ತು ಆಯ್ತಾ, ನಮಗೆ ಗೊತ್ತಾಗ್ತಿಲ್ಲ ಹಿಂಗೆ ಹೋಗಬೇಕು ಅಂತ. ಗೂಗಲ್ ಮ್ಯಾಪ್ಸಲ್ಲಿ ಹಾಕ್ಕೊಂಡು ಒಂದು ಅಷ್ಟು ಹಾಫ್ ಆನ್ ಅವರ್ ಸಾಹಸ ಮಾಡಿದೀವಿ ನಾವು. ಚಿನ್ನು ಸೂಪರ್ ಚಿನ್ನು ನೀನು. ನಾವು ತೋರಿಸ್ತೀವಿ ಬನ್ನಿ, ನಾವು ಎಲ್ಲಿಂದ ನೋಡಿದ್ವಿ ಪಾಯಿಂಟ್ನ ಅಂತ. ಎಷ್ಟೋ ದೂರ ಹುಡ್ಕೊಂಡೋಗಿ ಬಂದಿರೋ ಪಾಯಿಂಟ್ ಸಕ್ಕತ್ತಾಗಿ ವ್ಯೂ ಪಾಯಿಂಟ್ ಕಾಣುತ್ತೆ ಇವಾಗ. ಫೈನಲ್ ಆಗಿ ಹುಡ್ಕೊಂಡು ರಾಂಡಾದು ಈ ಕೆಳಗಡೆ ವ್ಯೂ ಪಾಯಿಂಟ್ ನಾವು ಫೋಟೋ ತೆಗೆಸ್ಕೊಬೇಕಾಗಿತ್ತು. ಯಾಕಂದರೆ 2017ರಲ್ಲಿ ತೆಗೆಸ್ಕೊಂಡಿದ್ವಿ. 18ರಲ್ಲಿ. ಸೊ ಇವಾಗಲೂ ತೆಗೆಸ್ಕೊಬೇಕು ಅಂತಲೇ ಬಂದ್ವಿ. ಹುಡ್ಕೊಂಡು ಎಲ್ಲೆಲ್ಲಿಂದನೋ ಹೋದ್ರೆ ಹೋಗ್ತಾನೆ ಇರ್ಬೋದು ಮೇಲ್ಗಡೆ ತನಕ. ಆ್ಯಕ್ಚುಲಿ ಪಾಯಿಂಟಲ್ಲಿ ಜಾಸ್ತಿ ಜನಗಳು ಬರಲ್ಲ, ಗೊತ್ತಿಲ್ಲ, ಹುಡ್ಕೊಂಬರ್ಬೇಕು. ಒಂದು 4-5 ಜನ ಬಂದವರು ಅಷ್ಟೇ ಚಿನ್ನು. ಇಲ್ಲಿ ಎಂತಕ್ಕೆ ಬರ್ತಾರೆ ಅಂದ್ರೆ ಕಿರಣ, ಹೈಕಿಂಗ್ ಮಾಡೋರು ಮಾತ್ರ ಬರ್ತಾರೆ. ಮತ್ತೆ ಇಲ್ಲಿ ಜಾರ್ಜ್ ಇದೆಯಲ್ಲ, ಅಲ್ಲಿ ಸ್ವಿಮ್ಮಿಂಗು ಅದೇನೋ ಇರ್ತವೆ, ಅವಾಗ ಮಾತ್ರ ಜನ ಬರೋದಿಲ್ಲಿ. ಇಲ್ಲಿಂದನೂ ವ್ಯೂ ಸಕ್ಕತ್ತಾಗಿ ಕಾಣಿಸುತ್ತೆ ಮನ, ಅಲ್ವಾ ಕಿರಣ? ನೋಡಿ ಎಷ್ಟು ಸ್ಟ್ರಾಟಜಿಕ್ ಆಗಿದೆ ಇದು ಪ್ಲೇಸ್. ಅಲ್ಲಿ ನೋಡಿ ಯಶ್, ಅದು ಎಡ್ಜು ಹಿಂಗೆ ಬಿಲ್ಡ್ ಆಗಿದೆ. ಅಂದ್ರೆ ಈ ಸಿಟಿನ ಯಾರು ಬೇಡ್ಸಕ್ಕೆ ಆಗ್ತಿರ್ಲಿಲ್ಲ. ಓ, ಇಲ್ಲಿಂದ ಕ್ಲಿಯರ್ ವ್ಯೂ ಕಾಣಿಸ್ತಾ ಇದೆ. ಬ್ರಿಡ್ಜು ಜಾರ್ಜ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಚಿನ್ನ. ಇಲ್ಲಿ ಜಾರ್ತೆ, ಹುಷಾರು. ಹುಷಾರು ಜಾರ್ಜ್. ಮನೆನೂ ಇದೆ ಚಿನ್ನು. ನಮ್ಮ ಮನೆ ನೋಡಿದ್ವಿ ಗೊತ್ತಾ, ನೀನ್ ಪಾಳು ಬಿದ್ದಿದೆ ಅಂದಲ್ಲ, ಜನಗಳು ವಾಸಿಸ್ತಾವ್ರೆ ಅಲ್ಲ. ರೋಡು ಇದೆ ಅವ್ರಿಗೆ ಹೋಗಕ್ಕೆ. ಸಿಕ್ಕಾಪಟ್ಟೆ ದೊಡ್ಡ ಜಾರ್ಜ್ ಅಲ್ಲ ಮಾತ್ರ ಇದು. ಹೌದು. ನಾವು ಪ್ರಪಂಚದ ಯಾವುದೋ ಮೂಲೆಗಳೆಲ್ಲ ತಿರುಗಾಡ್ತಾ ಇರ್ತೀವಿ. ಪ್ರತಿ ವರ್ಷ ಬರ್ಡೇ ಎಲ್ಲೆಲ್ಲೋ ಇರ್ತೀವಿ. ಕೋಸ್ಟರಿಕಾ ಅಂತೆ, ಆಫ್ರಿಕಾ ಅಂತೆ, ಪನಾಮಾ ಅಂತೆ, ಹೋದ ವರ್ಷ ಎಲ್ಲೋ ಇದ್ವಿ. ಈ ವರ್ಷ ನಾವು ಆಶಾನ ಬರ್ಡೇನ ಸ್ಪೇನ್ನ ರಾಂಡಾಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಬುಲ್ರಿಂಗ್ ಕಂಡಿಡಿದ ಜಾಗ. ಅದೇ ನನ್ನಿಂದ ನೋಡ್ತಾ ಇದೆಯಲ್ಲ ಹೆಂಗಿದೆ ನೋಡಿ. ರಾಂಡಾ ಬ್ರಿಡ್ಜ್ ಇದು 200-300 ವರ್ಷದ ಹಳೆ ವರ್ಷದ ಬ್ರಿಡ್ಜು. ಇಲ್ಲಿ ಆಶಾ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ತುಂಬ ಖುಷಿ ಆಗ್ತಾ ಇದೆ. ಬರ್ಡೇ ನಮ್ದು ಪುಟಾಣಿ ಕೇಕು. ಈ ಕೇಕ್ನ ಕಟ್ ಮಾಡಿಸ್ಬಿಟ್ಟು ಆಶಿದ್ದೀನಿ. ಥ್ಯಾಂಕ್ ಯು ಚಿನ್ನು. ಹ್ಯಾಪಿ ಬರ್ಡೇ ಟು ಯು ಚಿನ್ನು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಇಷ್ಟೇನಪ್ಪ ನಮ್ಮ ಕೇಕು, ನಮ್ಮ ಸೆಲೆಬ್ರೇಷನ್. ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ, ಯಾಕಂದರೆ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ನೀವೆಲ್ಲ ಎಷ್ಟೊಂದು ಜನ, ಎಷ್ಟೋ ಸಾವಿರಾರು ಜನ ವಿಶ್ ಮಾಡಿದ್ರಾ. ಈ ಪ್ರೀತಿ ಸಿಗೋಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ ಮಾತ್ರ. ಸೊ ಏನು ಕೇಳ್ಕೊತೀನಿ ಅಂದರೆ, ಒಂದು ಆರೋಗ್ಯ ಒಂದು ಕೊಡೋಕ್ಕೆ ಮಾತ್ರ ಕೇಳ್ಕೊತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಹೇಗೆ ಅಲ್ಲಿ ಇನ್ನೂ ನಮ್ಮ ಬ್ಯೂಟಿಫುಲ್ ಆಗಿರೋ ಸುಂದರವಾದ ಜಾಗಗಳನ್ನ, ಪ್ಲೇಸಸ್ಗಳನ್ನ ತೋರ್ಸೋಕ್ಕೆ ಶಕ್ತಿ ಕೊಡಲಿ. ಸೊ
ಚಿನ್ನು ನಾನು ಕೇಳ್ಕೊಳ್ಳೋದು ಅಷ್ಟೇ, ನಿನಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡಲಿ. ಇನ್ನೂ ಹೆಚ್ಚು ದೇಶಗಳನ್ನ ನಮ್ಮ ಕನ್ನಡ ಜನತೆಗೆ ನಾವು ತೋರಿಸ್ಲಿ, ನೀನು ತೋರಿಸು ಅಂತ ನಾನು ಬೇಡ್ಕೊತೀನಿ. ಸೊ ಹ್ಯಾಪಿ ಬರ್ಡೇ ಟು ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ನಾನು ತಿಂದಿದ್ದೀನಿ ಹ್ಞೂ ಥ್ಯಾಂಕ್ ಯು.